ಪರಿಸ್ಥಿತಿಗಳು, ನೆನಪಿಟ್ಕೊಳ್ಳಿ, ಪರಿಸ್ಥಿತಿಗಳು ಮನುಷ್ಯನನ್ನು ಬದಲಾಯಿಸ್ತಾ ಹೋಗ್ತದೆ. ನನಗೊಬ್ಬ ವ್ಯಕ್ತಿ ಗೊತ್ತು, ಭಾಳ ಧಾರಾಳವಾದ ಮನಸ್ಸುಳ್ಳವರು, ಭಾಳ ಎಲ್ರಿಗೂ ಸಹಾಯಕವಾಗಿ ಜೀವಿಸಿದಂಥವ್ರು. ಒಬ್ಬ ವ್ಯಕ್ತಿ ಚೆನ್ನಾಗಿ ಗೊತ್ತು ನನಗೆ. ಆದರೆ ದಿನಗಳು ಕಳೆದಂತೆ ಅವರ ವ್ಯಕ್ತಿತ್ವ ಬದಲಾಗಲಿಕ್ಕೆ ಪ್ರಾರಂಭ ಆಯಿತು. ಅವರ ಪರ್ಸ್ನಾಲಿಟಿ, ಅವರ ವ್ಯಕ್ತಿತ್ವ ಬದಲಾಗಲಿಕ್ಕೆ ಪ್ರಾರಂಭ ಆಯಿತು. ಏನಪ್ಪ ಅಂತಂದರೆ, ಮೆಲ್ಲಗೆ ಜನರು ಕೊಡುವಂಥ, ಜನರಿಂದ ಉಂಟಾಗುವಂಥ ಕೆಲವು ಯೋಚಿಸ್ತಾ ಇದ್ದೆ. ಜನರಿಂದ ಉಂಟಾಗುವಂಥ ನೋವುಗಳ ನಿಮಿತ್ತವಾಗಿ ದಿನೇ ದಿನೇ ಅವರು ಜನರನ್ನು ಪ್ರೀತಿಸುವ ಶೈಲಿ, ಧಾರಾಳವಾಗಿ ಕೊಡೋದು, ಪ್ರೀತಿಸೋದು ಮೆಲ್ಲಗೆ ಅದು ಸಾಯ್ತಾ ಬಂತು. ಸಮಾಜದಲ್ಲಿ ಎಷ್ಟೋ ಸಾರಿ ನಮಗೇನಾಗತ್ತಂದರೆ, ನಮ್ಮ ಕಳೆದ ಜೀವನವನ್ನು ಪ್ರಾರಂಭ ಮಾಡಿದ ವ್ಯಕ್ತಿತ್ವ ಎಷ್ಟೋ ಸಾರಿ ನಮ್ಮ ಜೊತೆಗೆ ಉಳಿದುಕೊಳ್ಳೋದೇ ಇಲ್ಲ. ಪರಿಸ್ಥಿತಿಗಳ ನಿಮಿತ್ತವಾಗಿ ಅದು ಬದಲಾಗ್ತಾ ಹೋಗ್ತದೆ. ಅದು ಎಷ್ಟೋ ಜನರಿಗೆ ಸರಿಯಾಗಿ ಕಂಡು ಬಂದರೂ ಸಹ ದೇವರ ವಾಕ್ಯ ಮಾತ್ರ ಜವಾಬ್ದಾರಿಯಿಂದ ನಮ್ಮನ್ನು ಜವಾಬ್ದಾರರನ್ನಾಗಿ ಹೇಳೋದೇನೆಂದರೆ, ಕೊನೆವರೆಗೂ ನಿಂತುಕೊಳ್ಳುವವನು, ಕೊನೆವರೆಗೂ ಅದನ್ನು ಕಾದುಕೊಳ್ಳುವವನು. ಯಾಕಂದರೆ 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 10 ವರ್ಷ ಅಲ್ಲ, ಸಾವಿನವರೆಗೆ ದೇವರ ವಾಕ್ಯವನ್ನು ಕಾಯ್ದುಕೊಂಡು ಹೋಗ್ಬೇಕು. ನೋಡಿ, ದೇವರ ವಾಕ್ಯಕ್ಕೆ ಅಂಟ್ಕೊಂಡು ಹೋಗ್ಬೇಕು. ಅದು ಬರ್ತಾ ಕಠಿಣವಾಗ್ತದೆ ಅನ್ನಿಸ್ಲಿ ಸ್ಟಾರ್ಟ್. ಇವತ್ತು ಅಂಥ ಒಬ್ಬ ವ್ಯಕ್ತಿಯನ್ನು, ಚರಿತ್ರೆಯನ್ನು ನಿಮ್ಮ ಮುಂದೆ ಇಡ್ತೀನಿ, ಒಂದು ಕಥಾರೂಪವಾಗಿ ಇಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ದೇವರು ಇಸ್ರಾಯೇಲರಿಗೆ, ಇದು ನಮಗೆ ನಾನು ಅನ್ವಯಿಸ್ಕೊಳ್ಳೋದಿಲ್ಲ, ಆದರೆ ಯಾರಿಗೆ ನಿಮ್ಮ ಮನಸ್ಸಿಗೆ ಅದು ಅನ್ವಯಿಸ್ತದೆ, ಅಂದರೆ ನಿಮ್ಮ ಯಾರ ಮನಸ್ಸಿಗೆ ಕನ್ವಿಕ್ಷನ್ ಆಗುತ್ತೋ, ಅರಿವು ಉಂಟಾಗುತ್ತೋ, ನೀನು ಅದನ್ನು ನಿಮ್ಗೆ ಅನ್ವಯಿಸ್ಕೊಳ್ಬೋದು. ಇಸ್ರಾಯೇಲ್ ದೇಶಕ್ಕೆ ದೇವರು ದಯೆಯಿಂದ, ಬೆಳಗಿನ ಸಾವ ನಾನು ಅನೇಕ ಸಂಗತಿಗಳನ್ನು ಅವ್ರ ಜೊತೆಗೆ ಹಂಚ್ಕೊಳ್ತಾ ಇದ್ದೆ. ಅವುಗಳಲ್ಲಿ ಕೆಲವೊಂದನ್ನು ಇಲ್ಲಿನೂ ನಾನು ಹಂಚ್ಕೊಳ್ತೀನಿ. ಇಸ್ರಾಯೇಲರ ಜೊತೆಗೆ ಇರುವಾಗ ದೇವರು ಇಸ್ರಾಯೇಲರ ಜೊತೆಗೆ ಇದ್ದಾನೆ ಅನ್ನೋದಕ್ಕೆ ಒಂದು ಮುಖ್ಯವಾದ ಕಾರಣ ಬೇಕಾಗಿರುವುದನ್ನು ನೋಡೋದಾಗಿದ್ದರೆ, ಆತನಿಗೆ ಮೆಚ್ಚುಗೆಯಾಗುವ, ನೆನಪಿಟ್ಕೊಳ್ಳಿ, ಆತನಿಗೆ ಮೆಚ್ಚುಗೆಯಾಗುವ ಅಂದರೆ ಆತನ ವಾಕ್ಯಕ್ಕನುಗುಣವಾಗಿ, ಆತನ ಆಜ್ಞೆಗಳಿಗೆ ಅನುಗುಣವಾಗಿ ನಡೆಯುವಂಥ ಒಬ್ಬ ವ್ಯಕ್ತಿ ಅರಸನಾಗಿ ದೇಶವನ್ನು ನಡೆಸುವಾಗ, ಆಗ ದೇವರು ಇಸ್ರಾಯೇಲರ ಜೊತೆಗೆ ಇದ್ದು ಮಾಡಿದಂಥ ಮುಖ್ಯವಾದ ಸಂಗತಿಗಳೇನೆಂದರೆ, ಗುರುತುಗಳೇನೆಂದರೆ, ಮೊದಲನೇದಾಗಿ ಅಂಥವನಿಗೆ ದೇವರು ಒಡೆದು ಹೋದಂಥ ಇವೆಲ್ಲ ಶಬ್ದಗಳು ತುಂಬ ಇಂಪಾರ್ಟೆಂಟ್ ಅಂತ ಕೇಳ್ಕೊಳ್ಳಿ. ಒಡೆದು ಹೋದಂಥ ಇಸ್ರಾಯೇಲ್ ದೇಶಗಳನ್ನು, ಅಂದರೆ ಯೂದ, ಇಸ್ರಾಯೇಲ್ ಮುಖ್ಯವಾಗಿ 2 ಭಾಗಗಳಾಗ್ಬಿಟ್ಟಿದ್ವು. ಯೂದ ಸಮುದಾಯ ಬೇರೆ, ಇಸ್ರಾಯೇಲರ ಯೂದದ ಅರಸನು ಬೇರೆ, ಇಸ್ರಾಯೇಲರ ಅರಸನು ಬೇರೆ. ಆದರೆ ಯಾವಾಗ ದೇವರು ಅವರನ್ನು ಮೆಚ್ಕೊಳ್ತಿದ್ನೋ, ಅಂದರೆ ದೇವರಿಗೆ ಭಯಪಟ್ಟು ನಡೆಯುವಂಥ ಕೆಲಸವನ್ನು ಮಾಡ್ತಾ ಇದ್ರು, ಅದು ಉಂಟಾದಂಥ ಬಲವಾದಂಥ ಒಂದು ಚಿಹ್ನೆ ಏನಪ್ಪ ಅಂತಂದರೆ, ದೇವರು ತನ್ನ ಜನರನ್ನು ಒಗ್ಗೂಡಿಸ್ತಾ ಇದ್ದ, ಆ ದೇಶಗಳನ್ನು ಒಂದಾಗಿ ಮಾಡ್ತಾ ಇದ್ದ. ನೀನು ದೇವರಿಗೆ ಭಯಪಟ್ಟು ನಡೆಯುವಾಗ ಆಗಬೇಕಂತ ಮೊದಲನೇ ಕೆಲಸ ಏನಪ್ಪ ಅಂತಂದರೆ, ದೇವರು ನಿನ್ನನ್ನು ನೋಡಿ ನಿನ್ನ ಕುಟುಂಬವನ್ನು ಆಯ್ಕೆ ತರ್ತಾನೆ ಸುಂದರವಾದ ರೀತಿಯಲ್ಲಿ. ಅದು ಒಡೆದೋಗಲ್ಲ. ಕುಟುಂಬ ಅಂತ ಹೇಳುವಾಗ ನಾನು ಎಲ್ಲ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲರ ಬಗ್ಗೆ ಮಾತಾಡ್ತಾ ಇಲ್ಲರಿ. ನಿಮ್ಮ ಕುಟುಂಬದ ಸಂಬಂಧಗಳು, ಮಕ್ಕಳು ಒಂದೇ ಚಿತ್ತದವರಾಗಿರ್ತಾರೆ. ಇಲ್ಲಿ ಒಬ್ಬ ಅರಸನನ್ನು ನೋಡಿಕೊಳ್ಳಿಕ್ಕೆ ಹೋಗ್ತಾ ಇದ್ದೀವಿ. ಆತನ ಹೆಸರು ಆಸ ಎಂಬುದು. 2ನೇ ಪೂರ್ವಕಾಲ ವೃತ್ತಾಂತ 14ನೇ ಅಧ್ಯಾಯ, 2ನೇ ಪೂರ್ವಕಾಲ ವೃತ್ತಾಂತ 14ನೇ ಅಧ್ಯಾಯದ 2ನೇ ವಚನ ನೋಡಿ ಏನು ಹೇಳ್ತದೆ. ಕನ್ನಡದಲ್ಲಿ ಓದ್ತೀವಿ, ಕೇಳಿ. ಆಸನು ತನ್ನ ದೇವರಾದ ಯೆಹೋವನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿಯೂ ನೀತಿವಂತನಾಗಿಯೂ ನಡೆದನು. ಆಸನು ತನ್ನ ದೇವರಾದ ಯೆಹೋವನ ದೃಷ್ಟಿಯಲ್ಲಿ ನೀತಿವಂತನಾಗಿಯೂ ನಡೆದ. ಇದು ಅಷ್ಟೇ ಬರ್ತದೆ. ಇಂಗ್ಲಿಷ್ನಲ್ಲಿ ಏನು ಹೇಳ್ತದೆ ಅಂದರೆ, ಆಸಾ ಡಿಡ್ ವಾಟ್ ವಾಸ್ ಗುಡ್ ಆ್ಯಂಡ್ ರೈಟ್ ಇನ್ ದ ಐಸ್ ಆಫ್ ದ ಲಾರ್ಡ್. ಅರಸನಾದಂಥ ಆಸನು ದೇವರ ದೃಷ್ಟಿಯಲ್ಲಿ ಸರಿಯಾದದ್ದನ್ನ, ಎಷ್ಟೋ ಸಾರಿ ದೇವರ ದೃಷ್ಟಿಯಲ್ಲಿ ಸರಿಯಾದದ್ದನ್ನು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡುವಾಗಲೂ ಸಹ ನಮ್ಮ ಅಕ್ಕಪಕ್ಕದಲ್ಲಿರುವಂಥ, ನಮ್ಮ ಸುತ್ತಲೂ ನಿಂತಿರುವಂಥ ಜನರನ್ನ ಒತ್ತಾಯದ ನಿಮಿತ್ತವಾಗಿ ಅಥವಾ ಅವರು ಏನು ಅಂದ್ಕೊಳ್ತಾರಂತ ಭಯಪಟ್ಟು ಆತನಿಂದ ನಾವು ಹೆಜ್ಜೆಯನ್ನು ಹಿಂದಿಡ್ತೀವಿ.
ಆದರೆ ಆಸನ ಬಗ್ಗೆ ದೇವರ ವಾಕ್ಯ ಏನು ಹೇಳ್ತಾ ಇದೆ ಅಂದರೆ, ಅರಸನ ಬಗ್ಗೆ ಆತನು ಹೇಳಿದಂಥ ಮೊದಲನೇ ವಾಕ್ಯ ಏನಪ್ಪಾ ಅಂದರೆ, ಆತನು ದೇವರ ದೃಷ್ಟಿಯಲ್ಲಿ ಸರಿಯಾದದ್ದನ್ನ ಮಾಡಿದ್ನಂತೆ. ಈತನಿಗೆ ಮುಂಚೆ ಈತನ ತಂದೆ ಹೆಸರು ಅಭಿಜ ಎಂಬುದಾಗಿ. ಕನ್ನಡದಲ್ಲಿ ಏನಿದೆ ಗೊತ್ತಿಲ್ಲ, 14:1 ನೋಡಿ. ಕನ್ನಡದಲ್ಲಿ ಏನಿದೆ? ಅಭಿಯನು. ಕನ್ನಡದಲ್ಲಿ ಅಭಿಯನು, ಇಂಗ್ಲಿಷ್ನಲ್ಲಿ ಅಭಿಜ. ಅಭಿಯನ ಆತನ ತಂದೆ ಹೆಸರು ಅಭಿಯ. ಅಭಿಯನ ಮಗ ಆಸ. ಈತನ ಕಾಲದಲ್ಲಿ ದೇಶ ಒಡೆದೋಗಿದೆ. ಯೂದವನ್ನು ಬೇರೆದವರು ಆಳ್ತಾ ಇದ್ದಾರೆ, ಈತನು ಇಸ್ರಾಯೇಲರನ್ನು ಈತನು ಯೂದ ಕುಲವನ್ನು ಆಳ್ತಾ ಇದ್ದಾನೆ, ಉಳಿದವರು ಬೇರೆಯವನು ಇಸ್ರಾಯೇಲರನ್ನು ಆಳ್ತಾ ಇದ್ದಾನೆ. ಈತನು ದೇವರಿಗೆ ಭಯಪಟ್ಟು ನಡೆದಾಗ ಈತನ ತಂದೆ ಕಾಲದಲ್ಲಿ ಒಂದು ಘಟನೆ ಉಂಟಾಗಿತ್ತು. ಏನಪ್ಪಾ ಅಂದ್ರೆ, ಕೆಲವೊಂದು ಪಟ್ಟಣಗಳನ್ನು ಹಾಳು ಮಾಡಿ ಕೆಳಗೆ ಹಾಕಿದ್ರು. ಆತನ ಬಾಯಿನಲ್ಲಿ ಆತನ ಏನು ಹೇಳ್ತಾ ಇದ್ದಾನೆ ನೋಡಿ, 6ನೇ ವಚನ ಓದ್ರಿ ಬೇಗ. ಯೆಹೋವನ ಅನುಗ್ರಹದಿಂದ, ಬೇಗ ಓದಬೇಕು. ಯೆಹೋವನ ಅನುಗ್ರಹದಿಂದ ಶತ್ರು ಭಯ ತಪ್ಪಿ. ಏನಂತೆ? ಯೆಹೋವನ ಅನುಗ್ರಹದಿಂದ ಶತ್ರು ಭಯ ತಪ್ಪಿ. ಆ ವರ್ಷಗಳಲ್ಲಿ ಅಂದ್ರೆ ಯಾವ ವರ್ಷಗಳಲ್ಲಿ? ಇದು ಸ್ವಲ್ಪ ಇಲ್ಲಿ ನೋಡ್ಬೇಕು. ಯಾವ ವರ್ಷಗಳಲ್ಲಿ? ಒಳ್ಳೆಯ ನಾಯಕನು ಬಂದ್ರೆ ನಮ್ಮ ಜೀವನ ಚೆನ್ನಾಗಿರ್ತದೆ ಅಂತ ಅಂದ್ಕೊಳ್ಳಿಕ್ಕೆ ಹೋಗ್ಬೇಡ. ನೀನು ಕರ್ತನ ಭಯದಲ್ಲಿ ನಡೆಯುವುದಾಗಿದ್ರೆ ಒಳ್ಳೆಯ ನಾಯಕನನ್ನ ಆತನು ಕೊಡ್ತಾನೆ ಅಂತ ನಂಬೋದು ಉತ್ತಮ. ಇನ್ನೊಂದ್ಸಾರಿ ಹೇಳ್ತೀನಿ, ಯಾವಾಗ ಒಳ್ಳೆಯ ನಾಯಕರು ಬರ್ತಾರೆ ನಮ್ಮ ಜೀವನ ಒಳ್ಳೇದಾಗುತ್ತಂತ ನೀನು ಬಾಯಿ ಬಿಟ್ಕೊಂಡು ಕುಂತಿದ್ರೆ ಆ ಭಯಲ್ಲಿ ನೀರೆಲ್ಲ ಉಸಿಗೆ ಬರೋದು. ನಾನೇನು ಹೇಳ್ತಾ ಇದ್ದೀನಿ ಅಂದ್ರೆ, ನೀನು ಕರ್ತನಿಗೆ ಭಯಪಟ್ಟು ನಡೆಯಲಿಕ್ಕೆ ಪ್ರಾರಂಭ ಮಾಡುವಾಗ ದೇವರು ಒಳ್ಳೆಯ ನಾಯಕರುಗಳನ್ನು ಕೊಡ್ತಾನೆ. ಇಲ್ಲಿ ಇಷ್ಟು ಸುಂದರವಾಗಿ ಏನು ಬರೆದಿದೆ ಅಂದ್ರೆ, ಆ ದಿನಗಳಲ್ಲಿ, ಆತನ ದಿನಗಳಲ್ಲಿ ಅಂತ ಬರಿಬಹುದಿತ್ತಲ್ಲ, ಆಸನ ದಿನಗಳಲ್ಲಿ ಅಂತ ಬರಿಬಹುದಿತ್ತಲ್ಲ. ಆದ್ರೆ ಕನ್ನಡ ಸತ್ಯವೇದ ನನಗೆ ತುಂಬಾ ಪ್ರೀತಿ. ಯಾಕೆಂದ್ರೆ ಅದು ಒಂದು ಶಬ್ದವನ್ನು ಸಹ ಅರ್ಥಗತವಾಗಿ ಬರೀತದೆ. ಆ ಕಾಲಗಳಲ್ಲಿ ಅಂತ ಬರೀತದೆ ಹೊರತು ಆಸನ ಕಾಲದಲ್ಲಿ ಅಂತಲ್ಲ. ಅರಸನಾದಂತ ಆಸನ ಕಾಲದಲ್ಲಿ ಅಂತ ಬರೆಯೋದಿಲ್ಲ, ಆ ಕಾಲದಲ್ಲಿ ಅಂತ ಬರೆಯುವಾಗ ಯಾವ ಕಾಲದಲ್ಲಿ ಅರಸನು ದೇವರಿಗೆ ಭಯಪಟ್ಟು ಆತನಿಗೆ ಮೆಚ್ಚುಗೆಯಾಗುವ ಸಂಗತಿಗಳನ್ನು ಮಾಡಿದನೋ ಆ ಕಾಲದಲ್ಲಿ ಅವರಿಗೆ ಶತ್ರು ಭಯವಿರಲಿಲ್ಲ. ತಿಳಿತೋ ಇಲ್ಲ? ಅರ್ಥ ಆಗಲಿಲ್ಲ ನನಗೆ. ನಿರ್ದಿಷ್ಟವಾಗಿ ಆ ಕಾಲದಲ್ಲಿ ಅಂದ್ರೆ ಅವನ ಕಾಲದಲ್ಲಿ ಅಂತ ಬರಿಬಹುದಿತ್ತಲ್ಲ. ಯಾಕಂದ್ರೆ ಒಳ್ಳೆಯ ದಿನಗಳು ಒಬ್ಬನಿಗೆ ಸೀಮಿತವಾದದ್ದಲ್ಲ, ಒಳ್ಳೆಯ ದಿನಗಳು ದೇವರ ಭಯಕ್ಕೆ ಸೀಮಿತವಾದದ್ದವು. ಅರ್ಥ ಆಯ್ತಾ? ಒಳ್ಳೆ ದಿನಗಳು ಐಶ್ವರ್ಯವಂತನು ಬಂದನೆಂಬುದಾಗಿ ಬರುವಂತದ್ದಲ್ಲ. ಒಬ್ಬ ಬಡವನು ದೇವರಿಗೆ ಭಯ ಪಡ್ತಾ ಇರುವುದಾಗಿದ್ರೂ ಸಹ ಆತವನು ನಾಯಕತ್ವಕ್ಕೆ ಬರುವಾಗ ಆಶೀರ್ವಾದಗಳು ಬರ್ತದೆ. ಯಾರಿಗಾದ್ರೂ ಅರ್ಥ ಆಗಿದ್ರು ಅನ್ಸರ್ ಆಮೇಲೆ ಅಂದ. ಅದಕ್ಕೋಸ್ಕರ ಕನ್ನಡ ಸತ್ಯವೇದದಲ್ಲಿ ನಿರ್ದಿಷ್ಟವಾಗಿ ಆ ದಿನಗಳಲ್ಲಿ, ಯಾವ ದಿನಗಳಲ್ಲಿ ಅರಸನು ದೇವರಿಗೆ ಭಯಪಟ್ಟು ಆತನ ದೃಷ್ಟಿಯಲ್ಲಿ ಸರಿಯಾದದ್ದನ್ನು ಮಾಡುವ ದಿನಗಳಲ್ಲಿ, ನೀನು ಮನೆಯ ಯಜಮಾನಿ ದೇವರಿಗೆ ಭಯಪಟ್ಟು ಆತನಿಗೆ ಮೆಚ್ಚುಗೆಯಾದದ್ದನ್ನು ನೀನು ಮಾಡುವುದಾಗಿದ್ರೆ ನಿನಗೂ ನಿನ್ನ ಮಕ್ಕಳಿಗೂ ಆ ದಿನಗಳಲ್ಲಿ ಶತ್ರು ಭಯವಿರುವುದಿಲ್ಲ. ತಂದೆ ತಾಯಿಗಳು ಯಾಕೆ ದೇವರಿಗೆ ಭಯಪಡಬೇಕು? ಯಾಕಂದ್ರೆ ನಿನ್ನ ದಿನಗಳಲ್ಲಿ ನಿನ್ನ ಮಕ್ಕಳಿಗೆ ಕಠಿಣವಾದ ದಿನಗಳಲ್ಲ, ಉತ್ತಮವಾದ ದಿನಗಳು. ಅದು ನಿನ್ನ ಪರಿಶ್ರಮದಿಂದ ಸಿಗುವಂಥದ್ದಲ್ಲ. ನೀನು ಆತನಿಗೆ ಮೆಚ್ಚುಗೆಯಾಗುವ ಸಂಗತಿಗಳನ್ನು ಮಾಡುವಾಗ ಸಿಗುವಂಥದ್ದು. ಯಾರಿಗಾದ್ರೂ ಅರ್ಥ ಆಗ್ತಾ ಇದ್ರೆ ಆಮೇನ್ ಅಂತ ಹೇಳ್ತೀರಾ? ಆಮೇನ್, ಆಮೇನ್, ಆಮೇನ್. ಆ ಕರ್ತನೊಂದಿಗೆ ನಡೆಯುವುದರ ಪರಿಣಾಮ ನೋಡಿ, ಶತ್ರು ಭಯವಿರಲಿಲ್ಲ ಅಂತೆ. ಈತನಿಗೆ ಮುಂದೆ ಎಂತ ಬಲವಾದಂಥ ಯುದ್ಧಗಳಂದ್ರೆ, ಎಷ್ಟೊಂದು ಯುದ್ಧಗಳಂತಂದ್ರೆ ಪಟ್ಟಣಗಳು ಸುಟ್ಟು ಹಾಕಲ್ಪಟ್ಟಿತ್ತು. 2ನೇ ಸಂಗತಿ ನೋಡೋಣ, ಬೇಗ ನೋಡಿಕೊಳ್ಳೋಣ. 7ನೇ ವಚನ ಬೇಗ ಓದ್ಬೇಕು. ಇವನು ಯೆಹೂದ್ಯರಿಗೆ ನಾವು ಯೆಹೂದ್ಯರಿಗೆ ಅಂದ್ರೆ ತನ್ನ ಜನರಿಗೆ, ನಾವು ನಮ್ಮ ದೇವರಾದ ಯೆಹೋವನನ್ನು ಆಶ್ರಯಿಸಿಕೊಂಡ ಕಾರಣ ಆತನ ಅನುಗ್ರಹದಿಂದ ಸುತ್ತಲನ ವೈರಿಗಳ ಭಯ ತಪ್ಪಿ. ಅಂದ್ರೆ ಯಾರಾದ್ರೂ ನಿಶ್ಚಿಂತವಾದ ನಿದ್ರೆ,
ನಿಶ್ಚಿಂತೆವಾದ ನಿದ್ರೆ ಅಂದರೆ ಚಿಂತೆ ಇಲ್ಲದವನಿಗೆ ಪೇಟೆಯಲ್ಲಿಯೂ ನಿದ್ರೆ ಅಂತೆ. ಕೇಳಿದ್ರ? ಚಿಂತೆ ಇಲ್ಲದವನಿಗೆ ಅದನ್ನು ನಾವು ಸಭೆಯಲ್ಲಿ ಚೇಂಜ್ ಮಾಡ್ಕೊಳ್ಬೇಕು. ಏನಪ್ಪ ಅಂದರೆ ಯೆಹೋವನ ಭಯದಲ್ಲಿರುವವನಿಗೆ ಪೇಟೆ ಅಲ್ಲ, ಜಾತ್ರೆಯಲ್ಲಿಯೂ ನಿದ್ದೆ. ಯಾಕಂದ್ರೆ ಅವನಿಗೆ ಗೊತ್ತು, ಯಾಕಂದ್ರೆ ದೇವ್ರ ವಾಕ್ಯ ಆತನ ಕೈ ಬಿಡಲ್ಲ. ಮುಂದೆ ಬೇಗ. ಭಯ ತಪ್ಪಿ ದೇಶವು ಇನ್ನೂ ನಿರಾತಂಕವಾಗಿರುತ್ತದೆ. ದೇಶವು ನಿರಾತಂಕವಾಗಿರುತ್ತದೆ. ದೇಶವು ದೊಡ್ಡ ನೋವು ಇದೆನಾ ಚಿಕ್ಕ ನೋವು ಇದೆನಾ? ಇನ್ನೂ ಬರ್ತೀನಿ. ಯಾಕೆ ಇದನ್ನೆಲ್ಲ ಡಿಟೇಲ್ ಆಗಿ ಕೇಳ್ತಾ ಇದ್ದೀನಿ ಅಂತ ಬರ್ತೀನಿ. ಇನ್ನೂ ಈಗ ಒಂದ್ ವೇಳೆ ಈ ತರ ಬರ್ತದೆ, ದೇವರ ಅನುಗ್ರಹದಿಂದ ನಾವು ಆತನ ಹುಡುಕಿದ್ದರಿಂದ, ಆತನನ್ನೇ ಅಂಟಿಕೊಂಡದ್ರಿಂದ ಆತನು ಇನ್ನು ದೇಶವನ್ನ ಶತ್ರುಗಳ ಭಯದಿಂದ ಬಿಡುಗಡೆ ಮಾಡಿದ್ದಾನೆ. ಇನ್ನು ಅಂದ್ರೆ ಮುಗಿದು ಹೋಯ್ತು. ಇನ್ನೂ ಗ್ರಾಮರದಲ್ಲಿ ಕನ್ನಡ ಟೀಚರ್ ಅಲ್ಲ, ನನಗೆ ಗ್ರಾಮರದಲ್ಲಿ ಏನಂತಾರೆ ಗೊತ್ತಿಲ್ಲ. ಅದಕ್ಕೆ ಏನಂತಾರೆ? ಇನ್ನೂ ಅಂದ್ರೆ ಸಮಾಧಾನ ಪಡಿಸಿ ಸಮಾಧಾನವನ್ನು ಮುಂದುವರಿಸ್ತಾ ಇದ್ದಾನೆ. ಇಟ್ ಈಸ್ ಪಾಸ್ಟ್ ಫ್ಯೂಚರ್. ಇನ್ನೂ ಮುಂದುವರಿಸ್ತಾ ಇದ್ದಾನೆ, ಇನ್ನೂ ಸಮಾಧಾನ ಕೊಟ್ಟಿದ್ದಾನೆ. ಅಂದ್ರೆ ದೇವರು ನಿನಗೆ ಸಮಾಧಾನವನ್ನು ಕೊಟ್ಟ ಪೂರ್ಣ ದೀರ್ಘ ಅಲ್ಲ, ನಾಳೆಗೂ ಅದನ್ನ ಕೊಡ್ತಾ ಇದ್ದಾನೆ, ನಾಡಿದ್ದಿಗೂ ಅದನ್ನ ಬೆಳೆಸ್ತಾ ಇದ್ದಾನೆ, ಬರುವ ತಿಂಗಳಿಗೂ ಅದನ್ನ ಎಕ್ಸ್ಟೆಂಡ್ ಮಾಡ್ತಾ ಇದ್ದಾನೆ, ಬರುವ ವರ್ಷದಲ್ಲಿ ಇನ್ನೂ ಇರುವುದರಿಂದ. ಯಾಕೆ ಇರುವುದರಿಂದ? ಮುಂದೆ ಕೇಳಿ ಕೇಳಿ ಕೇಳಿ. ಮುಂದೆ ಬೇಗ. ಆದುದರಿಂದ ನಾವು ಪಟ್ಟಣಗಳನ್ನು ಈಗ ನಾವು ಸುಮ್ಮನೆ ಕೂತುಕೊಳ್ಳೋದು ಬೇಡ. ಯಾಕೆ? ಒಳ್ಳೆ ದಿನಗಳು ಬರೋದು ಮಲಗೋದಕ್ಕೆ ಅಲ್ಲ. ಯಾರದು ಪಕ್ಕದವ್ರು ಮಲ್ಕೊಳ್ಬೇಡಯ್ಯ. ಒಳ್ಳೆ ದಿನ ಬರೋದು ಮಲ್ಕೊಳ್ಳೋದಕ್ಕಲ್ಲ. ನಮ್ಮವ್ರದ್ದು ಹೆಂಗಂತಂದ್ರೆ, ನಮ್ಮ ಕಡೆ ಒಂದು ಮಾತಿದೆ ರೀ. ನಮ್ಮ ಕಾಲೇಜಲ್ಲಿ ಇದ್ದಾಗ ಒಂದು ಜೋಕ್ ಮಾಡ್ತಾ ಇದ್ವಿ. ಅಬೇ नौकरी मिलने तक स्टडी करने का कैसे भी करके नौकरी हासिल करने का, बाद में एक हफ्ता छुट्टी डाल के सो जाने का, क्योंकि इतना मेहनत किया नहीं. ಜೋಕ್ ಮಾಡ್ತಾ ಇದ್ದೀನ. ನೌಕರಿ ಸಿಗೋವರೆಗೆ ಕಷ್ಟಪಡೋದು, ಹೆಂಗಾದ್ರೂ ಮಾಡಿ ಗಿಟ್ಟಿಸ್ಕೊಳ್ಳೋದು, ಹೆಂಗಾದ್ರೂ ಮಾಡಿ ಹಗಲು ರಾತ್ರಿ ಕಷ್ಟಪಡೋದು. ನೌಕರಿ ಸಿಕ್ಕ ನಂತರ ಒಂದು ವಾರ ರಜೆ ಹಾಕಿ ಹಂಗೆ ಹೇಳ್ತಾ ಇಲ್ಲ ಅವನು. ಅದಕ್ಕೆ ಅಲ್ಲಿ ಇನ್ನೂ ಅಂತ ಇರೋದಾಗಿದ್ರೆ, ದೇವರು ನಿನಗೆ ಆಶ್ರಯ ತರುವಾಗ ಮಲಗೋ ದಿನಗಳಲ್ಲ, ದೇವರು ನಿನಗೆ ಕೃಪೆಯನ್ನು ತರುವಾಗ ಮಲಗೋ ದಿನಗಳಲ್ಲ. ದೇವರು ಸಮೃದ್ಧಿಯಾದ ಕೆಲಸಗಳನ್ನು ಕೊಡ್ತಾರೆ. ಲಾಕ್ಡೌನ್ ಬಂದಂಗೆ ಯಾವಾಗ ಬರ್ತದೋ ಗೊತ್ತಿಲ್ಲ, ಅದರ ಅರ್ಥ ಮಲ್ಕೊಳ್ಳೋದಲ್ಲ. ಅವನೇನು ಹೇಳ್ತಾ ಇದ್ದಾನೆ ನೋಡಿ, ಸುಂದರವಾದ ಮಾತು. ಮೊದಲೇ ನಮ್ಮ ಪಾಯಿಂಟ್ ನಂಬರ್ 1, ಯಾವನು ಯೆಹೋವನನ್ನ ಹುಡುಕುತ್ತಾನೋ, ಬೆಂಕಿಯಂತೆ ನಿಂತಿರುವಂತ ಯುದ್ಧಗಳನ್ನ ಸಹ ದೇವರು ತನ್ನನ್ನು ಹುಡುಕುವರಿಗೋಸ್ಕರ ಶಾಂತಿಗೊಳಿಸ್ತಾನೆ. ಯಾಕೆ? ಎಷ್ಟು ಜನ ಆಸನ ಹೆಸರು ಕೇಳಿದ್ರಿ? ಅರಸನಾದಂತ ಆಸನ ಹೆಸರು ಎಷ್ಟು ಜನ ಕೇಳಿದ್ರಿ? ಸುಮ್ಮನೆ ಕೈ ಎತ್ತಬೇಡ್ರಿ. ಯಾರ ಮಗ ಹೇಳ್ರಿ? ನಾನು ಈಗ ಹೇಳಿದ ಕಾಪಿ ಹೊಡೆದು ಅಲ್ಲಿ ಹಚ್ಚಿ ಅಂಟಿಸಿ ಅಲ್ಲೇ ಪೇಪರ್ ಹಾಕಿ ಸೀಲ್ ಹೊಡೆದು. ದೇವರು ಉತ್ತಮವಾದ ದಿನಗಳನ್ನು ತರುವಾಗ ಮಲಗ್ಲಿಕ್ಕಲ್ಲ. ಪಕ್ಕದವ್ರಿಗೆ ಹೇಳ್ರಿ, ಮಲಗ್ಲಿಕ್ಕಲ್ಲ. ನಮ್ಮ ತಲೆ ಹೆಂಗೆ ಗೊತ್ತ್ರಿ? ಒಳ್ಳೆ ಪ್ರಾಫಿಟ್ ಆಯ್ತಾ? ಯಾವುದದು? ಆ್ಯಪಲ್ ಲೇಟೆಸ್ಟ್ ಯಾವುದು? X1, ಆ್ಯಪಲ್ 12. ನಾನಿನ್ನೂ X1 ಸಿಕ್ಕೊಂಡಿದ್ದೀನಿ. ಅಪ್ಡೇಟ್ ಮಾಡ್ಕೊಳ್ಬೇಕು ಸಾಫ್ಟ್ವೇರ್. ನಾನು ಆ್ಯಪಲ್ ತೊಗೊಳ್ಲಿಕ್ಕೆ ಹೋಗೋಣ ಅಂತ. ಸೇಬೋಣಲ್ಲ, ಆ್ಯಪಲ್ ತೊಗೊಳ್ಲಿಕ್ಕೆ ಹೊಂಟ್ರೆ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಒಂದು 5,000 ಕಡಿಮೆ ಬಿದ್ದೆ ಅಂತ. ಅಯ್ಯೋ, ಪ್ರಮೋಷನ್ ಕೊಟ್ಟ ದೇವರು, 5,000 ಕಡಿಮೆ ಪ್ರಮೋಷನ್ ಕೊಟ್ಟ. ಬಿಟ್ಟು ಬರಲ್ಲ ಫೋನು. 5,000 ಸಾಲ ಮಾಡಿ ತೊಗೊಂಡ್ಬರ್ತೀವಿ. ಚರ್ಚಲ್ಲಿ ದೇವ್ರು ಹೊಸ ಮೊಬೈಲ್ ಕೊಟ್ಟ ಅಂತ ಸಾಕ್ಷಿ ಹೇಳ್ತೀವಿ. ಎಲ್ಲಿ ಕೊಟ್ಟ? 5,000 ರೂಪಾಯಿ ಕಡಿಮೆ ಕೊಟ್ಟಿದ್ದ. ನೀನು ಸಾಲ ಮಾಡಿ ಮಾಡ್ಕೊಂಡು ಬಂದು ದೇವ್ರಿಗೆ ಸುಮ್ಮನೆ ದೇವ್ರಿಗೆ ನಾನಲ್ಲೋ ದೇವ್ರು ಸಾಕ್ಷಿ ಕೊಡ್ಬಾಡ್ಕೊಂಡು ನಾನಲ್ಲೋ ಅಂತ ಪಾಪ ಅದು ಒದ್ದಾಡ್ಬೇಕು. ಯಾರಾದ್ರೂ ಹೇಳ್ತೀರಾ? ಆಸ್ಪತ್ರೆಯಲ್ಲಿ ಯಾರಾದರೂ ಅಡ್ಮಿಟ್ ಆಗ್ಬೇಕು ಬ್ರದರ್, ಹಿಂಗೆ ತಲೆ ತಿಂತಾರೆ ಒಬ್ರು ಸಿಸ್ಟ್ರು. ಈಗಲೇ ಮೊಣಕಾಲೂರಿ ಪಾಸ್ಟ್. ನಾನು ಟ್ರೈನಲ್ಲಿ ಇದ್ದೀನಮ್ಮ, ಹೆಂಗೆ ಮೊಣಕಾಲೂರ್ಲಿ ಪಾಸ್ಟ್? ಈಗಲೇ ಮೊಣಕಾಲೂರಿ ನನ್ನ ಗಂಡನ ಪ್ರಾರ್ಥನೆ. ಅದೇ ಗಂಡನ ಪ್ರಮೋಷನ್ ಆದರೆ ಒಂದು ಫೋನ್ ಮಾಡಲಿಲ್ಲ ಯಮ್ಮ.
ಸತ್ಯ ಹೇಳ್ತೀನಿ. ಎಲ್ರಿಗೂ ಏನು ಅನಿಸ್ಬಿಡ್ತು ಅಂದ್ರೆ, ಪಾಸ್ಟರ್ನ ಪ್ರತಿ ತಿಂಗಳು ಸ್ಯಾಲ್ರಿ ಕೊಟ್ಟು ನಮಗೋಸ್ಕರ ಮೊಣಕಾಲ ಮೇಲೆ ಅವನ ಜೀವನ, ಸ್ನಾನನು ಮೊಣಕಾಲ ಮೇಲೆ ಮಾಡ್ಬೇಕು ಅವನು, ಅದಕ್ಕೆ ಅಲ್ಲಿ ಇಟ್ಟಿದ್ದೀವಿ ಅವನು ಅಂತ ಅಂದ್ಕೊಳ್ತಾರೆ. ಗೊತ್ತಿಲ್ಲ ನಿಮಗೆ. ಅದೇ ಒಳ್ಳೆ ದಿನ ಇದ್ದಾಗ ದೇವರು ಸುಖ ಕೊಟ್ಟವನೇ. ಒಂದು ಸ್ವಲ್ಪ ಏನು ಮಾಡಿದ ನೋಡಿ ಅವನು, ಏನು ಮಾಡಿದ ಓದಪ್ಪ. ಆದುದರಿಂದ ನಾವು ಪಟ್ಟಣಗಳನ್ನು ಕಟ್ಟಿ ಯುದ್ಧ ಇದ್ದಾಗ ಕಟ್ಲಿಕ್ಕೆ ಆಗುತ್ತಾ? ಯುದ್ಧ ಮುಗಿದ ನಂತರ ಇಷ್ಟು ದಿವಸ ಯುದ್ಧ ಟೆನ್ಷನ್ಸ್ ನಿದ್ದಿನ ಆಗಿಲ್ರಿ, ಒಂದು ಗುಳಿಗೆ ಹಾಕೊಂಡು ಮಕ್ಕೊಂಡು ತಿಂತಾಡ್ರಿ. ಬೇಡ, ಒಡೆದಿರೋ ಪಟ್ಟಣಗಳನ್ನು ಸರಿ ಮಾಡ್ಕೋ. ಯಾಕಂದರೆ ದೇವರು ಎಲ್ಲ ಕಡೆ ಎಷ್ಟು ಅಂಡರ್ಸ್ಟ್ಯಾಂಡ್ ದಿಸ್ ಕನೆಕ್ಷನ್. ಈ ಕನೆಕ್ಷನ್ ಅರ್ಥ ಮಾಡ್ಕೊಳ್ರಿ. ಮೊದಲು ಯೆಹೋವನನ್ನು ಹುಡುಕು. ಯಾರಾದ್ರೂ ಹೇಳ್ರಿ ಯೆಹೋವನನ್ನು ಹುಡುಕು. ಯೆಹೋವನನ್ನು ಹುಡುಕಿದ್ರೆ ಶಾಂತಿ ನಿನ್ನ ಪಕ್ಕದವನಿಗೆ ಸಿಗಲ್ಲ. ಯಾವ ಹುಡುಕ್ತಾನೋ ಅವನಿಗೆ ಸಿಗ್ತದೆ. ಶಾಂತಿ ಸಮಾಧಾನ ದೇವ್ರು ದಯಪಾಲಿಸಿದಾಗ ಕಾಲ್ ಮೇಲೆ ಕಾಲು ಹಾಕೊಂಡು ಸೋಫಾ ಮೇಲೆ ಬಿತ್ಕೊಂಡ್ಬಿಟ್ಟು ಟಿ ವಿ ಹಚ್ಚಬೇಡ. ಆ ಟಿ ವಿ ನಿನಗೆ ಜಯ ಕೊಡಲಿಲ್ಲಮ್ಮ. ಕಷ್ಟದಲ್ಲಿರುವಾಗ ದೇವ್ರ ಸೇವಕರು ಎಲ್ಲ ಮೇಗಿದ ಮೇಲೆ ಟಿ ವಿ ಆ್ಯಕ್ಟರ್ಗಳು. ಇದೆಂತಂದ್ರೆ ಪಾರ್ಟಿ ಇದು, ಹಿಂಗೆ ಟಕ 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 ಚೇಂಜ್ ಮಾಡ್ಕೊಳ್ಳೋದು. ಟಿ ವಿ ಕೊಡ್ತಾ ಜಯ ಹೆಂಗೆ ಕೂತಾರ ನೋಡಿ. ಹಂಗಂದ್ರೆ ಏನು ಪಾಸ್ಟರ್ ಟಿ ವಿ ಅಂದ್ರೆ ನಮಗೆ ಗೊತ್ತಿಲ್ಲ. ಎಷ್ಟು ಪ್ರಾಮಾಣಿಕ ಮುಗ್ಧ ಮುಖಗಳು. ಟಿ ವಿನಾ ಹಂಗಂದ್ರೆ ಅಯ್ಯೋ ಪಾಪ ಅನ್ಬೇಕು ನೋಡಿದವ್ರೆ. ಇಂಥ ಕಳ್ರು ನಾವು ಹೇಳ್ತೀವಿ, ಇಂಥ ಕಳ್ರು ನಾವು. ಕ್ಷಮಿಸಿ ನನಗೆ ಈ ಶಬ್ದಕ್ಕಾಗಿ. ಇಂಥ ಕಳ್ರು ನಾವು. ಕಷ್ಟ ಬಂದ ತಕ್ಷಣ ಕರ್ತನನ್ನು ಗೋಳಾಡ್ಕೊಳ್ತೀವಿ. 10 ಜನರಿಗೆ ಪ್ರೇಯರ್ ರಿಕ್ವೆಸ್ಟ್ ಕಳಿಸ್ತೀವಿ, ಮೊಣಕಾಲ ಮೇಲೆ ಬಿದ್ಕೊಂಡು ಎದ್ದು ಬಡ್ಕೊಳ್ತೀವಿ. ಅದೇ ಒಳ್ಳೆ ದಿನಗಳು ಬಂದಿದ್ದೇ ತಡ ಸೋಫಾ ಮೇಲೆ ಕಾಲ ಮೇಲೆ ಕಾಲು ಹಾಕಿ ಮಾಡ್ಕೊಳ್ತೀವಿ ನಾವು. ಅವನಿಗೆ ಒಳ್ಳೆ ದಿನ ಬಂದಿದ್ದೇ ತಡ ಆತನ ತಲೆಗೆ ಬಂದಿದ್ದು ಏನಂದರೆ, ಮೊದಲೇದಾಗಿ ಮುರಿದಿರುವಂಥ ಪಟ್ಟಣಗಳನ್ನು ತಿರುಗಿ ಕಟ್ಟಿಕೊಳ್ಳೋಣ. ಮುರಿದಿರುವಂಥ ಪ್ರಾರ್ಥನಾ ಜೀವಿತವನ್ನು ತಿರುಗಿ ಕಟ್ಟಿಕೊಳ್ಳೋಣ. ಈ ಕಷ್ಟದಲ್ಲಿ ಹೆಚ್ಚಾಗಿ ದೇವರ ವಾಕ್ಯ ಧ್ಯಾನ ಮಾಡಲಿಕ್ಕಾಗಲಿಲ್ಲ, ಕೂತ್ಕೊಂಡು ಸ್ವಲ್ಪ ಸ್ಟಡಿ ಮಾಡ್ಕೊಳ್ಳೋಣ ದೇವರ ವಾಕ್ಯ. ಹೌದು ಅಲ್ವಾ? ಒಂದು 4 ಪುಸ್ತಕಗಳನ್ನಾದರೂ ಉತ್ತಮವಾದ ರೀತಿಯಲ್ಲಿ, ಅಂದರೆ ಆದಿಕಾಂಡ, ಅಬ್ರಹಾಮನ ಚರಿತ್ರೆ, ಒಂದು 4 ಚರಿತ್ರೆನಾದರೂ ಬೈಬಲ್ನಿಂದ ಚೆನ್ನಾಗಿ ಸ್ವಲ್ಪ ಓದ್ಕೊಂಡು ಬಿಡೋಣ ಅಂತ ಪಟ್ಟಣಗಳನ್ನು ಕಟ್ಕೊಳ್ತಾರೆ. ಯಾಕಂದ್ರೆ ಮುಂದೆ ಅವನು ಕಟ್ಟಿದ್ದೇನು ಬೇಗ ಹೋದ್ರಿ. ಅವುಗಳ ಸುತ್ತಲ ಗೋಡೆ, ಬುರುಜು, ವಾಚ್ಮನ್ನ ಟವರು, ಕಾಯುವನ ಬುರುಜು, ಬಾಗಿಲುಗಳು, ಅಗುಳಿಗಳು, ಇವುಗಳನ್ನ ಭದ್ರಪಡಿಸಿಕೊಳ್ಳೋಣ. ದೇವರು ಒಳ್ಳೆ ದಿನಗಳನ್ನ, ಆತನಿಗೆ ಭಯಪಟ್ಟು ನೀನು ನಡೀತಾ ಇರುವಾಗ ದೇವರು ನಿನಗೆ ಒಳ್ಳೆ ದಿನಗಳನ್ನ ತಂದಿದ್ದೇ ತಡ. ಮೊದಲು ಪ್ರಾರ್ಥನೆ ಎಂಬಂತ ಬಾಗಿಲನ್ನ ಗಟ್ಟಿ ಮಾಡಿಕೋ, ಅದರ ಚಿಲುಕಗಳನ್ನ ಸಜ್ಜು ಮಾಡಿಕೋ, ಅದರ ಅಗುಳುಗಳನ್ನ ಬಲಪಡಿಸಿಕೋ. ಯಾರಿಗಾದ್ರೂ ಅರ್ಥ ಆಗ್ತಾ ಇದ್ರೆ ಆಮೇಲೆ ಅಂದಾಗ ಹೇಳಿ. ಪ್ರಾರ್ಥನೆ ಬಿದ್ದು ಹೋದಂತ ಪ್ರಾರ್ಥನೆ ಮತ್ತು ಗೋಡೆಯನ್ನ ತಿರುಗಿ ಕಟ್ಟಿಕೋ. ಎಷ್ಟರಿಗೆ ಅರ್ಥ ಆಗ್ತಾ ಇದೆ? ಆಮೇನ್. ಅವಾಗ ದುಡ್ಡು ಕೂಡಿಟ್ಕೊಳ್ಳಿಕ್ಕಾಗ್ಲಿಲ್ಲ, ಈಗ ಒಂದು ಒಳ್ಳೆ ಅಕೌಂಟ್ ತೆಗೆದು ದುಡ್ಡು ಕೂಡಿಟ್ಕೋ. ಅವಾಗ ದಶಮಾಂಶ ಕೊಡ್ಲಿಕ್ಕಾಗ್ಲಿಲ್ಲ, ಈಗ ಕೊಡೋಣ. ಎಂತ ಚೆನ್ನಾದ ನಮ್ಮ ಜನ. ಪಾಸ್ಟ್ರೇ ಕೈಗೆ ಬಂದಿತ್ತು, ಪಾಸ್ಟ್ರೇ ಬಂದಿದ್ರೆ 50% ದಶಮಾಂಶ ಕೊಟ್ಬಿಡ್ತಿದ್ದೆ ಪಾಸ್ಟ್ರೇ. ಸ್ವಲ್ಪದ್ರಲ್ಲಿ ತಪ್ಪು ಹೋಗ್ಬಿಡ್ತು ನೋಡಿ. ಅದೇ ಮನುಷ್ಯ ನೆಕ್ಸ್ಟ್ ಟೈಮ್ 100ಕ್ಕೆ 100 ಕೈಯಲ್ಲಿ ಬಂದಾಗ ಚರ್ಚಲ್ಲಿ ಕಾಣೋದೇ ಇಲ್ಲ. ಏನು ಬ್ರದರ್ ಕಾಣಲಿಲ್ಲ? ಬ್ರದರ್ ತುಂಬ ಸುಸ್ತಾಗಿದ್ದೆ ಬ್ರದರ್, ದಾಂಡೇಲಿಯಲ್ಲಿ ಒಂದು ರಿಸಾರ್ಟ್ ಮಾಡ್ಕೊಂಡು ಹಾಲಿಡೇಗೆ ಹೋಗಿದ್ದೆ, ರಿಸಾರ್ಟ್ ನೆನಪು ಬಂದ್ಬಿಡ್ತು ನನಗೆ. ಕೊಟ್ಟಂಥ ದೇವ್ರು ನೆನಪು ಬರಲಿಲ್ಲ. ಅಂದರೆ ರಿಸಾರ್ಟ್ಗೆ ಹೋಗೋದು ನಾನು ಹೋಗ್ತೀನಿ, ಮೊದಲು ಕೊಟ್ಟು ಆಮೇಲೆ ಹೋಗೋಣ. ಯಾರಿಗಾದ್ರೂ ಅರ್ಥ ಆಗ್ತದೆ? ವ್ಯತ್ಯಾಸ ಅರ್ಥ ಆಗ್ತದೆ? ಚಿಲಕಗಳನ್ನು, ಅಗಲಿಗಳನ್ನು, ಬಾಗಿಲುಗಳನ್ನು, ಚೌಕಟ್ಟುಗಳನ್ನು
ಬಲಪಡಿಸ್ಕೊಳ್ಳಿ. ಬಾಗಿಲು ಪ್ರಾರ್ಥನೆ. ಆ ಬಾಗಿಲನ್ನು ಕಟ್ಟಿಯಾಗಿಡೋದು ಚಲಕ, ಚೌಕಟ್ಟು, ಇವುಗಳನ್ನೆಲ್ಲ ಭದ್ರಪಡಿಸ್ಕೊಂಡಂತೆ. ಯಾರಿಗಾದ್ರೂ ವ್ಯತ್ಯಾಸ ಅರ್ಥ ಆಗ್ತಿದೆಯಾ? ವ್ಯತ್ಯಾಸ ಅರ್ಥ ಆಗ್ತಿದೆಯಾ? ಮುಂದೆ ಬೇಗ ವಚನ ಮುಗಿಸ್ಕೊಳ್ಬೇಕ. ಅವುಗಳನ್ನು ಚೆನ್ನಾಗಿ ಕಟ್ಟಿ ತೀರಿಸಿದರು. ಒಂದು ನಿಮಿಷ, ಏನು ಕಟ್ತಾ ಇದ್ದಾನ ಅವನು? ತನ್ನ ಮನೆ ಕಟ್ತಾ ಇದ್ದಾನ? ಏನು ಕಟ್ತಾ ಇದ್ದಾನಮ್ಮ? ಪಟ್ಟಣ. ಯಾರ್ದು? ಅವನೊಬ್ಬನೇ ಇರ್ತಾನ ಅಲ್ಲಿ? ಇಲ್ಲ, ಚೆನ್ನಾಗಿ ಕಟ್ಟದ್ನಂತೆ ದೇವರು. ಎಷ್ಟು ಜನ ನಾನು ಸರಿಯಾಗಿ ಹೇಳಿದ್ರೆ ಅರ್ಥ ಮಾಡ್ಕೊತೀರಾ? ಈಗ ಮನಸ್ಸಿದೆ ಅನ್ನೋರು. ದೇವರು ನಿನ್ನ ನೆರೆಯವನನ್ನ ಪ್ರೀತಿಸಂತಷ್ಟೇ ಹೇಳಿಲ್ಲ, ಚೆನ್ನಾಗಿ ಪ್ರೀತಿಸ್ಬೇಕು. ಅಲ್ಲಿ ನಾವು ಮಿಸ್ ಮಾಡ್ಕೊಂಡಿದ್ದೇವೆ. ನೀನು ಆರಾಧನೆಯನ್ನು ಮಾಡುವಾಗ ಸರಿ, ಅದನ್ನ ಚೆನ್ನಾಗಿ ಹೇಳ್ರಿ. ಕರ್ತನಿಗೆ ಕೊಡುವಾಗ, ಪ್ರಾರ್ಥಿಸುವಾಗ, ಅವನಿಗೆ ಗೊತ್ತು ನಾನು ಅರಮನೆಯಲ್ಲಿರೋನು, ಈ ಪಟ್ಟಣದಲ್ಲಿ ನನ್ನ ಜನ ಇರೋರು, ಆದರೂ ಸಹ ಚೆನ್ನಾಗಿ ಕಟ್ಟದ್ನಂತೆ. ಬರೀ ಪ್ರಾರ್ಥನೆ ಜೀವಿತ ಕಟ್ಕೊಳ್ಬೇಡ, ಚೆನ್ನಾಗಿ ಕಟ್ಕೋ, ಅದ್ಭುತವಾಗಿ ಕಟ್ಕೋ. ಎಷ್ಟು ಇನ್ನು ಆಶೀರ್ವಾದ ಆಗ್ತಾ ಇದ್ರೆ ಒಂದು ಸಾರಿ ಪ್ರೀತಿಯಿಂದ ಈ ಬಡಪಾಯಿಯ ಮೇಲೆ ಮಮತೆ ಇಟ್ಟು ಸ್ತೋತ್ರ ಅಂತ ಯೆಹೋವನನ್ನು ಹುಡುಕ್ರಿ. ಬರೀ ಆಶ್ರಯಿಸ್ಕೊಳ್ಬೇಡಿ. ಯೆಹೋವನನ್ನು ತುಂಬ ಜನ ಆಶ್ರಯಿಸ್ಕೊಂಡಿದ್ದಾರೆ, ಅವನಿಗೆ ಹುಡುಕೋರು ಬೇಕು. ಹುಡುಕುವವರಿಗೆ ದೇವರು ಸುತ್ತಲಣ, ಅದು ಬರೀ ಮುಂದೆ ಹಿಂದೆ ಅಲ್ಲ, ಸುತ್ತಲಣ ಎಲ್ಲ ವೈರಿಗಳಿಂದ ಶಾಂತಿಯನ್ನು ದಯಪಾಲಿಸೋದು. ಎಷ್ಟು ಅದ್ಭುತ ಅಂತಂದರೆ, ಬೇಗ ಬೇಗ ಮುಗಿಸ್ತೀನಿ ನಮಗೋಸ್ಕರ. 35 ವರ್ಷ. ಎಷ್ಟಮ್ಮ? ಕಡಿಮೆ ಆಯ್ತಾ? ಸಾಕಷ್ಟು ಆಯ್ತಾ? ಸುಖ ಬೇಕನ್ನೋರು ಅಷ್ಟೇ. ನಾವು ಜೀವನ ಪರ್ಯಂತ ಬೇಕ್ರಿ. ನಮ್ದು ಎಂಥ ಆಸೆ ಅಂದರೆ, ಸಮಾಧಿಯೊಳಗೂ ಹುಳ ನಾನು ತಿನ್ನಬಾರ್ದ್ರಿ. ನಿನ್ಗೇನು ಗೊತ್ತಾಗ್ತೈತೆ? ಅಷ್ಟು ಸುಖನ ಬಯಸೋರು. ಅರೆ ನಮ್ಮನ್ನು ಬಿಟ್ರೆ ಅಯ್ಯಯ್ಯೋ ದೇವರೇ ಮುಗ್ದ ಹೋಯ್ತು. ಯಾರಾದ್ರೂ ಇದ್ದೀರಾ ಇನ್ನು? ಯಾರಾದ್ರೂ ಹೇಳಿ 35 ವರ್ಷ. ಆ ದಿನಗಳಲ್ಲಿ ಅಂದರೆ ಆ ದಿನಗಳು ಗೊತ್ತೇ ಇರಲಿಲ್ಲ ನೋಡ್ರಿ ನನಗೆ, ಇವತ್ತೇ ಗೊತ್ತಾಯ್ತು. ಆ ದಿನಗಳಲ್ಲಿ ಅಂದರೆ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಮೆಸೇಜ್. ಈಗ ಇದಕ್ಕೆ ಕೇಳಿದ್ದು ಸಿಂಹಾಸನ ದಿನದಲ್ಲಿ. ಆಸನ ದಿನದಲ್ಲೆಲ್ಲ, ದೇವರಿಗೆ ಭಯಪಟ್ಟು ನಡೆದ ದಿನಗಳಲ್ಲಿ. ನೆನಪಿಟ್ಕೊಳ್ರಿ ದಯವಿಟ್ಟು. ಯಾವ ದಿನಗಳಲ್ಲಿ? ಮತ್ತೆ ಅಷ್ಟು ಹೇಳಿದ್ರು, ಪೊಂಗಿ ಹೊಡೆದ್ರು, ಅಷ್ಟು ಹೋದ್ರು, ಮತ್ತೆ ಹಿಂದ್ಕೊಂಡು ಆಸನ ದಿನಗಳಲ್ಲಿ. ಆಸನ ದಿನಗಳಲ್ಲಿ ಒಳ್ಳೇದಾಗಬೇಕಿತ್ತಂತಂದರೆ ಆತನ ಹುಟ್ಟಿನಿಂದನೇ ಒಳ್ಳೇದಾಗ್ಬಿಡ್ಬೇಕಿತ್ತು. ಆದರೆ ಯಾವಾಗ ಆತನ ದೇವರಿಗೆ ಭಯಪಡಲಿಕ್ಕೆ ಪ್ರಾರಂಭ ಮಾಡಿದ್ನೋ, ದೇವರ ದೃಷ್ಟಿಯಲ್ಲಿ ಸರಿಯಾದದ್ದನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದನೋ, ಆ ದಿನಗಳಲ್ಲಿ. ಯಾರಿಗಾದ್ರೂ ಅರ್ಥ ಆಯ್ತಾ ಇಲ್ಲ? ಆ ದಿನಗಳಲ್ಲಿ. ಆಮೇನ್. ದೇವರ ದೃಷ್ಟಿಯಲ್ಲಿ ಸರಿಯಾದದ್ದನ್ನು ಕಂಡು ಬರುವ ದಿನದಲ್ಲಿ, ಮಾಡುವ ದಿನದಲ್ಲಿ ಎಲ್ಲ ವೈರಿಗಳ ಮಧ್ಯದಲ್ಲಿ ಅವನಿಗೆ ವಿಶ್ರಾಂತಿ ಉಂಟಾಯಿತು. ಅಷ್ಟೇ ಅಲ್ಲ, ಹಾಳು ಬಿದ್ದಿದ್ದನ್ನು ಕಟ್ಟಿಕೊಳ್ಳುವಂಥ ಕ್ಷಮತೆಯನ್ನು ಕೊಡ್ತು. ದೇವರಿಗೆ ಭಯಪಟ್ಟು ಆತನಿಗೆ ಮೆಚ್ಚುಗೆ ಆದದ್ದನ್ನು ಮಾಡುವಾಗ ಬರೀ ಇರೋ ಕಷ್ಟ ಹೋಗೋದಲ್ಲ, ಅದೆಲ್ಲ ತುಂಬಿ ಯಾವುದು ಮುಂಚೆ ಅಪ್ಪನ ಕಾಲದಲ್ಲಿ ಹಾಳಾಗಿ ಹೋಗಿತ್ತೋ. ಅಂದರೆ ಕ್ರೈಸ್ತ ಜೀವಿತ ಹೆಂಗಿರ್ಬೇಕಪ್ಪ ಅಂದರೆ, ಅಪ್ಪನ ಮನೆ ಮಾರ್ಕೊಳ್ಳೋ ಪರಿಸ್ಥಿತಿ ಅಲ್ಲ, ಅಪ್ಪನ ಮನೆ ಜೊತೆಗೆ ಇನ್ನೂ ಒಂದು ಮನೆಯನ್ನು ಕೂಡಿಸಿಕೊಳ್ಳುವಂಥ ಆಶೀರ್ವಾದದ ಜೀವಿತದಲ್ಲಿ ನಾವು ಪ್ರವೇಶಿಸಬೇಕು. ಅಪ್ಪನ ಕಾಲದಲ್ಲಿ ಬಿದ್ದು ಹೋದಂಥ ಗೋಡೆಗಳನ್ನು, ಅಪ್ಪನ ತಂದೆಯ ಕಾಲದಲ್ಲಿ ಬಿದ್ದು ಹೋದಂಥ ಪಟ್ಟಣಗಳನ್ನು ಇವನೇನು ಮಾಡ್ತಾ ಇದ್ದಾನೆ? ಕಟ್ಟಿಕೊಳ್ತಾ ಇದ್ದಾನೆ. ಇದಕ್ಕೆಲ್ಲ ಸಾಧ್ಯವಾದದ್ದು ಕಾರಣ ಯೆಹೋವನಿಗೆ ದೃಷ್ಟಿಯಲ್ಲಿ ಸರಿಯಾದದ್ದನ್ನು ಮಾಡುವಾಗ. ಎಷ್ಟು ಆಶೀರ್ವಾದ ಇದೆ ನೋಡ್ರಿ ಅದರಲ್ಲಿ. ಯಾರಿಗಾದ್ರೂ ಆಶೀರ್ವಾದ ಆಗ್ತದೆಯಾ? ಯಾರಿಗಾದ್ರೂ ಆಶೀರ್ವಾದ ಆಗ್ತದೆ ಅಂದೆ. ಅದಷ್ಟೇ ಅಲ್ಲ, ಎಷ್ಟು ವರ್ಷ? 35 ವರ್ಷ. ಯಾವ ಕಾಲದಲ್ಲಿ?
ಆಸನ ಕಾಲದಲ್ಲಿ. ನೀವು ಬೇಕಾದ ತಲೆ ಹೊಡ್ಕೊಳ್ರಿ ಪಾಸ್ಟ್ರ, ನಾವು ಹಿಂಗೆ ನೋಡ್ರಿ. ನಾನು ಯಾರ ಕಾಲದಲ್ಲಿ ಅಂತ ಕೇಳಿಲ್ಲ ನಿಮಗೆ, ಯಾವ ಕಾಲದಲ್ಲಿ ಅಂತ ಕೇಳಿದೆ. ಅಂದ್ರೂ ಯಾವ ಕಾಲದಲ್ಲಿ? ಆಸನ ಕಾಲದಲ್ಲಿ. ಯಾವ ಕಾಲದಲ್ಲಿ? ದೇವರ ದೃಷ್ಟಿಯಲ್ಲಿ ಸರಿಯಾದದನ್ನು ಮಾಡಿದ ದಿನದಲ್ಲಿ ಕಳೆದು ಹೋದಂಥ ಪಟ್ಟಣಗಳನ್ನು ತಿರುಗಿ ಕಟ್ಟಿಕೊಳ್ಳುತ್ತೀಯ. ಅರ್ಥ ಆಯ್ತಾ? ದೇವರಿಗೆ ಭಯಪಟ್ಟು ನಡೆಯುವ, ಆತನ ವಾಕ್ಯಕ್ಕನುಗುಣವಾಗಿ ನಡೆಯುವ ದಿನಗಳಲ್ಲಿ ಕಳೆದು ಹೋದುದನ್ನು ಪುನರುಜ್ಜೀವನ ಮಾಡಿಕೊಳ್ತೀಯ. ಆವಾಗ ಈತನಿಗೆ ಒಂದು ಸೈನ್ಯವಿತ್ತು. ಎಷ್ಟಿತ್ತ ಗೊತ್ತಾ ಸೈನ್ಯ? 8ನೇ ವಚನ ನೋಡ್ಕೊಳ್ಳಿ ಬೇಗ ಬೇಗ. ಆಸನಿಗೆ ಸೈನ್ಯವಿತ್ತು, ಅದರಲ್ಲಿ ಗುರಾನಿ ಬರ್ಜಿಗಳನ್ನು ಹಿಡಿದಿರುವರು 3,00,000 ಮಂದಿ, ಯಹೂದ್ಯರ ಕೇಡೆ ಹಿಡಿದವರು. ಓಕೆ, 15ನೇ ಅಧ್ಯಾಯದ 19ನೇ ವಚನ ಓದ್ರಿ ಬೇಗ. 15ನೇ ಅಧ್ಯಾಯದ 19ನೇ ವಚನ. ಅವನ ಆಳ್ವಿಕೆಯ 35ನೇ ವರ್ಷದವರೆಗೂ ಯುದ್ಧವಿರಲಿಲ್ಲ. ಎಷ್ಟು? ಯಾವಾಗಿನಿಂದ? ಅವನು ಆಳ್ವಿಕೆಗೆ ಅಂದರೆ ಸಿಂಹಾಸನ ಏರಿದ ಮೊದಲನೇ ದಿನದಿಂದ 35 ವರ್ಷಗಳವರೆಗೆ ಯುದ್ಧವೇ ಇರಲಿಲ್ವಂತೆ. ಅಂದ್ರೆ ಎಷ್ಟು ಬಲ ಅಂತೀನಿ ನಾನು ದೇವರ ಜೊತೆ ನಡೆಯೋದ್ರಲ್ಲಿ. ನಿಮ್ಮ ಜೀವನದಲ್ಲಿ ಎಷ್ಟು ನಿಮ್ಗೆ ಸಮಾಧಾನ ಬೇಕಾ? ಅಲ್ಲ, ನಿಮ್ಮನ್ನು ಕೇಳಿದ್ರೆ ಹೆಂಗೆ ಅನಿಸ್ತಾ ಇದೆ ಅಂದರೆ ಅದು ಸಗ್ಲಿಕ್ಕೆ ಸಾಧ್ಯನೇ ಇಲ್ಲ ಬಿಡ್ರಿ ಅಂತ ನಂಬಿಕೆಯನ್ನು ಕಳ್ಕೊಂಡು ನಮ್ಮಂಥ ಅಸಮಾಧಾನಿಗಳೇ ಯಾರಿಲ್ಲ ಅನ್ನೋ ರೀತಿಯಲ್ಲಿ ಕೂತ್ಕೊಂಡಿದ್ದೀರಾ. ಅಥವಾ ನಿಮ್ಗೆ ಎಷ್ಟು ಸಮಾಧಾನ ಇದೆ ಅಂದರೆ ಇನ್ನು ಅವಶ್ಯನೇ ಇಲ್ಲ. ನಾನು ಪ್ರಯತ್ನ ಪ್ರಕಾರ ಹೇಳೋರು ಅಷ್ಟು ಸಮಾಧಾನ ಇದ್ದವ್ರು ನಿಮ್ಮ ಮನೆಗೆ ನಾನು ಕರ್ಕೊಂಡು ಹೋಗ್ಬಿಡಿ. ಅಲ್ಲ, ಸಮಾಧಾನ ಬೇಕಾ? ಚಿಂತೆ ಇಲ್ಲದಂತೆ ವಿಶ್ರಾಮ ಬೇಡ ಬೇಕಾ? ಸಿಂಪಲ್. ಎಷ್ಟು ಸರಳವಾಗಿ ಬರಿತಾ ಇದೆ ನೋಡಿ. ಇದು ಕಥೆ ಅಲ್ಲ, ಪ್ರಾಕ್ಟಿಕಲಾಗಿ ವರ್ಕ್ ಮಾಡೋದಿದು. ಆಸನ ಕಾಲದಲ್ಲಿ ಆತ ದೇವರಿಗೆ ಭಯಪಡುವ ಆಸನ ಕಾಲದಲ್ಲಿ ಆತನು ಸಿಂಹಾಸನ ಏರಿದಂದಿನಿಂದ 35 ವರ್ಷ ಯುದ್ಧಗಳೇ ಇಲ್ಲ ಅಂತೆ, ಚಿಂತೆನೇ ಇಲ್ಲ, ಪಟ್ಟಣವನ್ನು ಕಟ್ಕೊಂಡ. ಈ ಮಧ್ಯದಲ್ಲಿ ಒಂದು ವಿಚಿತ್ರವಾದ ಸಂಗತಿ ನೋಡ್ತಾ, ಯಾಕಂದರೆ ಇದನ್ನು 15, 19 ನೋಡಿದ್ವಲ್ಲ. ಆದರೆ 14ರಲ್ಲಿ ತಿರುಗಿ ಬಂದರೆ ಒಂದು ವಿಷಯ ನಡೀತಲ್ಲಿ. 9ನೇ ವಚನದಲ್ಲಿ 14:9 ನೋಡಿ ಏನಾಯ್ತು. ಕುಶನಾದ ಜರಹನು 10 ಲಕ್ಷ ಸೈನ್ಯವನ್ನು 300 ರಥಗಳನ್ನು ತೆಗೆದುಕೊಂಡು ಇಸ್ರಾಯೇಲರಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಹೊರಟು ಮಾರೇಶಕ್ಕೆ ಬಂದನು. ಸಾಕು. ಎಷ್ಟು ಒಂದು ಸಂಖ್ಯೆ ಎಷ್ಟಿದೆ ಅಂತ? 1 ಮಿಲಿಯನ್. 1 ಮಿಲಿಯನ್ಗೆ ಎಷ್ಟು ಲಕ್ಷ? 1 ಮಿಲಿಯನ್ಗೆ 10 ಲಕ್ಷ. 1 ಮಿಲಿಯನ್ ಆರ್ಮಿ 10 ಲಕ್ಷ ಜನರನ್ನು ತಗೊಂಡು ಇವನು ವಿರುದ್ಧ ಬಂದ ಅಂತೆ. ಇವನ ಹತ್ರ ಎಷ್ಟೈತೆ? ಕರೆಕ್ಟ್, ಆಗಲೇ ಹೇಳಿದ್ನಲ್ಲ. ಇವನ ಹತ್ರ ಎಷ್ಟೈತೆ? 3 ಲಕ್ಷ. ಇಲ್ಲಿ 3 ಲಕ್ಷ, ಇಲ್ಲಿ ಗಟ್ಟಿಯಾಗಿ ಹೇಳ್ರಿ, ಸ್ವಲ್ಪ ಖುಷಿಯಿಂದ ಗಟ್ಟಿಯಾಗಿ. ನನ್ನ ಮ್ಯಾಗ ಸಿಟ್ಟಿರೋರು 10 ಲಕ್ಷ ಅಂದರೆ ಇಲ್ಲಪ್ಪ ಪಾಪ ಅಷ್ಟು ತಲೆ ಹೊಡ್ಕೊಳ್ತಾರೆ ಅನ್ನೋರು, ಪಾಪ ಅನ್ನೋರು 10 ಲಕ್ಷ. ಓಕೆ. ಈ ಕಡೆ 3 ಅಂದ್ರೇನು? 3 ಲಕ್ಷ ಅಂತ ಬಾಯ್ ಬಿಡ್ರಿ. 3. ಈ ಕಡೆ 10 ಲಕ್ಷ. ಏನಾಗುತ್ತೆ ಈಗ? ಎದೆ ಹೊಡಿತೀವಿ ಒಂದು ಅಲ್ವಾ? ನೀನು ಎಲ್ಲಿ ಬಿತ್ತಿರ್ತೀಯೋ ಅಲ್ಲಿನೇ ಕೊಯ್ಯೋದು. ಬಿತ್ತಿದೊಂದು ಕಡೆ ಕೊಯ್ಯೋದೊಂದು ಕಡೆ ಮಾಡ್ಲಿಕ್ಕೆ ಬರಲ್ಲ. ಎಲ್ಲಿ ಬಿತ್ತಿದ್ದಾನೆ? ಯೆಹೋವನಲ್ಲಿ ಭಯಭಕ್ತಿಯನ್ನು ಬಿತ್ತಿದ್ದಾನೆ. ಯೆಹೋವನು ಯಾರಿಗೂ ಸಾಲಗಾರನು ಅಲ್ಲ. ಎಲ್ಲಿ ಇನ್ವೆಸ್ಟ್ ಮಾಡ್ತೀಯೋ ಅಲ್ಲಿನೇ ಕೊಯ್ಯೋದು. ನಾನು ಯಾರಿಗೋ ಒಬ್ರಿಗೆ ಹೇಳ್ತಾ ಇದ್ದೆ, ಒಬ್ಬ ಅದನ್ನು ಮೋಟಿವೇಶ್ನಲ್ ಪ್ರೀಚರ್ ಹೇಳೋದು, ಮೋಟಿವೇಶ್ನಲ್ ಸ್ಪೀಕರ್ ಹೇಳೋದು ನೋಡಿ ಆಶ್ಚರ್ಯ ಆಯಿತು. ನಿನ್ನ ಸ್ನೇಹಿತರನ್ನು ನನಗೀಗ ತೋರಿಸ್, ನೀನು ಇವತ್ತಿಗೆ 2 ವರ್ಷದಲ್ಲಿ ನೀನು ಏನಾಗ್ತೀಯ ಅಂತ ನಾನು ನಿಂಗೆ ಹೇಳ್ತೀನಿ. ಯಾಕಂದರೆ ನೀನು ಯಾರ ಜೊತೆಗೆ ದೋಸ್ತಿ ಮಾಡಿರ್ತೀಯ ಅವ್ರಂಗೆ ಆಗೋದು ಗ್ಯಾರಂಟಿ. ಯು ಶೋ ಮಿ ಯುವರ್ ಫ್ರೆಂಡ್ಸ್, ಐ ವಿಲ್ ಟೆಲ್ ಯು ವಾಟ್ ಯು ವಿಲ್ ಬಿಕಮ್ ಆಫ್ಟರ್ 2 years. ಫ್ರೆಂಡ್ಸ್ ತೆಗೆದುಬಿಡೋಣ,
ಇಫ್ ಯು ಕ್ಯಾನ್ ಮೇಕ್ ದಟ್ ವರ್ಡ್ ಆಫ್ ಗಾಡ್ ಯುವರ್ ಫ್ರೆಂಡ್, ಆ ವಾಕ್ಯವನ್ನು ನಿನ್ನ ಗೆಳೆಯನನ್ನಾಗಿ ನೀನು ಮಾಡ್ಕೊಳ್ಳೋದಾಗಿದ್ರೆ 2 ವರ್ಷಕ್ಕೆ ನೀನು ಹೇಗಿರ್ತೀಯ ಅಂತ ನಾನು ಹೇಳ್ತೀನಿ, ನಿನಗೆ ಬರೆದು ಕೊಡ್ತೀನಿ. ಈ 2 ವರ್ಷ ಅದನ್ನೇ ನೀನು ಅಂಟ್ಕೊಂಡಿರೋದಾಗಿದ್ರೆ ಹೇಗಿರ್ತೀಯ ಅಂತ. ಅದೇ ಈತನ ಜೊತೆಗೆ ಆಗಿರೋದು. ಈತನು ಬಲಶಾಲಿ ಅಂತ ಅರಸುಗಳನ್ನು ಫ್ರೆಂಡ್ಶಿಪ್ ಮಾಡ್ಕೊಳ್ಳಿಲ್ಲ. ಈತನು ಅಕ್ಕಪಕ್ಕ ತನಗಿಂತ ಹೆಚ್ಚಿಗೆ ಆರ್ಮಿ ಇರೋರಿಗೆ ಕಪ್ಪ ಕೊಟ್ಟು ನಾವೆಲ್ಲ ಮಾಡ್ತೀವಿ ಅದನ್ನ. ಕೆಲವರು ಜನರ ಮನೆಗೆ ಎದಕ್ಕೆ ಹೋಗ್ತೀವಿ ಅಂದ್ರೆ ಅವ್ರು ಚೆನ್ನಾಗಿದ್ದಾರಂತೆ ಮಾತ್ರ ಹೋಗೋದು. ಯೆಹೋವನ ಮನೆಗೆ ಹೋಗ್ರಿ. ಅವ್ರ ಮನೆಗೆ ಹೋಗಿ ಯಾಕೆ ಕೂತ್ಕೊಂಡು ಮಾತಾಡ್ತೀರಾ ಅಂತಂದ್ರೆ, ನಿಮ್ಮ ಬುದ್ಧಿಗೆ ತಕ್ಕಂತೆ ನಿಮ್ಮನ್ನು ಹೊಗಳಿ ನಿಮ್ಮಂತೆ ಮಾತಾಡ್ತಾರಲ್ಲ, ಅದಕ್ಕಷ್ಟೇ ಅವ್ರ ಜೊತೆಗೆ ಹೋಗಿ ಚಾ ಕುಡಿದು ಮಾತಾಡ್ತೀರಾ ನೀವು. ಅದೇ ಸಮಯವನ್ನ ಆತನ ವಾಕ್ಯದ ಜೊತೆ ಕಳೀರಿ. ಯಾಕೆಂದ್ರೆ ನಾಳೆ ನಿಮ್ಗೆ ಏನಾದ್ರೂ ಆಗುವಾಗ ಅವರು ಬರಲ್ಲ, ಆತನು ಪರಲೋಕ ಸೀಳಿ ಇಳಿದು ಬರ್ತಾನೆ ನಿನಗೋಸ್ಕರ. ಯಾಕಂದ್ರೆ ನೀನು ನಿನ್ನ ಸಮಯವನ್ನ ಆತನಲ್ಲಿ ಬಿತ್ತಿದ್ದೀಯಲ್ಲ. ಆತನು ಯಾರಿಗೂ ಸಾಲಗಾರನೂ ಅಲ್ಲ, ಆತನು ಮೋಸಗಾರನೂ ಅಲ್ಲ. ಅವರು ಊರಲ್ಲಿಲ್ಲ ಅಂತ ನಿನಗೆ ನೆವ ಕೊಡ್ತಾರೆ, ಈತ ಪರಲೋಕ ಸೀಳಿ ನಿನಗೋಸ್ಕರ ಇಳಿದು ಬರ್ತಾನೆ. ಈತನು ಬಿತ್ತಿದ್ದಾನೆ, ಯೆಹೋವನಲ್ಲಿ ಕರ್ತನಲ್ಲಿ ಬಿತ್ತಿದ್ದಾನೆ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ದೇವರು ಇಥಿಯೋಪದಿಂದ, ಕನ್ನಡದಲ್ಲಿ ಏನಿದೆ ಅದು, ಯಾವ ದೇಶದಿಂದ ಬಂದಂತೆ? 9ನೇ ವಚನ ಬೇಗ. ಕುಶ್ಯನಾದ ಜೆರಹನು 10 ಲಕ್ಷ ಸೈನ್ಯವನ್ನು 300 ರಥಗಳನ್ನು ತೆಗೆದುಕೊಂಡು ಇಸ್ರಾಯೇಲಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಹೊರಟು ಮಾರೇಷಕ್ಕೆ ಬಂದನು. 9, 11. ಆಸನು ತನ್ನ ದೇವರಾದ ಯೆಹೋವನಿಗೆ, ಯೆಹೋವನೇ, ಬಲಿಷ್ಠನು ಬಲಹೀನನ ಮೇಲೆ ಬೀಳುವಲ್ಲಿ ನಿನ್ನ ಹೊರತು ರಕ್ಷಕನಿಲ್ಲ. ನಮ್ಮ ದೇವರಾದ ಯೆಹೋವನೇ, ನಮ್ಮನ್ನು ರಕ್ಷಿಸು. ನಿನ್ನಲ್ಲಿ ಭರವಸೆ ಬಿಟ್ಟು ನಿನ್ನ ಹೆಸರಿನಲ್ಲಿ ಈ ಮಹಾಸಮೂಹಕ್ಕೆ ವಿರುದ್ಧವಾಗಿ ಯುದ್ಧಕ್ಕೆ ಬಂದೆವಲ್ಲ. ಯೆಹೋವನೇ ನಮ್ಮ ದೇವರು, ನೀನು ನರರು ನಿನ್ನನ್ನು ಎದುರಿಸಿ ಗೆಲ್ಲಬಾರದು ಎಂದು ಮೊರೆ ಇಡಲು ಯೆಹೋವನು ಕುಶ್ಯರನ್ನು ಆಸನಿಂದಲೂ ಯಹೂದ್ಯರಿಂದಲೂ ಅಪಜಯಪಡಿಸಿದನು. ಇಂಗ್ಲಿಷಲ್ಲಿ ಏನು ಹೇಳ್ತದೆ ನೋಡ್ರಿ, ಇಂಗ್ಲಿಷ್ನಲ್ಲಿ ಹೇಳ್ತಾರೆ, ಲಾರ್ಡ್ ಇಟ್ ಇಸ್ ನಥಿಂಗ್ ಫಾರ್ ಯು ಟು ಹೆಲ್ಪ್ ವೆದರ್ ವಿತ್ ಮೆನಿ ಆರ್ ವಿತ್ ದೋಸ್ ಹೂ ಹ್ಯಾವ್ ನೋ ಪವರ್. ಈ ಲೈನ್ ಅಲ್ಲಿ ಮಿಸ್ ಆಗಿದೆ ಕನ್ನಡದಲ್ಲಿ. ಏನು ಹೇಳ್ತದೆ ಗೊತ್ತಾ? ದೇವರೇ, ಬಲಿಷ್ಠರ ಸಹಾಯವನ್ನು ಮಾಡಲಿಕ್ಕೆ ನಿನಗೆ ಕಷ್ಟ ಇಲ್ಲ, ಏನು ಗತಿ ಇಲ್ಲದವರಿಗೂ ಸಹ ನೀನು ಸಹಾಯ ಮಾಡಿ ಗೆಲ್ಲಿಸುವುದು ನಿನಗೇನು ಕಷ್ಟ ಅಲ್ಲ. ಅಂದರೆ ಅವರು 10 ಲಕ್ಷ, ನಾನು ಬರೀ 3 ಲಕ್ಷ. ನೀನು ಬಂದರೆ ನಿನಗೆ 3 ಲಕ್ಷನೂ ಬೇಕಾಗಿಲ್ಲ. ಯಾರಿಗಾದ್ರೂ ನಂಬಿಕೆ ಬಂತ? ಅದನ್ನು ಕೇಳಿದ ತಕ್ಷಣ ಕೆಲವ್ರ ಹೃದಯದಲ್ಲಿ ನಂಬಿಕೆ ಇಳಿಯೋದನ್ನು ನನಗೆ ಅನುಭವ ಆಗುತ್ತೆ. ಇನ್ನು ಕೆಲವ್ರಿಗೆ ಅದು ಅನುಭವನೇ ಆಗಲ್ಲ. ಯಾರಿಗೆ ಅನುಭವ ಆಗುತ್ತೋ ಅವರಲ್ಲಿ ನಂಬಿಕೆ ಪ್ರವೇಶಿಸ್ತದೆ. ಆ ನಂಬಿಕೆ ನಿಮ್ಮನ್ನು ಕಟ್ತದೆ. ಏನಿಷ್ಟು ಸುಂದರವಾಗಿ ಹೇಳ್ತಾ ಇದ್ದಾನೆ ಸ್ವಾಮಿ, ಬಲಿಷ್ಠರಿಗೂ ನೀನು ಸಹಾಯ ಮಾಡಲಿಕ್ಕೆ ಶಕ್ತನು, ಗತಿ ಇಲ್ಲದವರಿಗೂ ನೀನು ಸಹಾಯ ಮಾಡಲಿಕ್ಕೆ ಶಕ್ತನು. ನಮ್ಮ ಮೇಲೆ ದಯೆ ಇಡಬೇಕು. ಯಾವನ ಮೇಲೆ ಆತ್ಕೊಂಡಿದ್ದೇವೋ, ಯಾವನ ಮೇಲೆ ನಾವು ನಿರ್ಭರರಾಗಿರ್ತೇವೋ ಅವರೇ ನಮ್ಮನ್ನು ರಕ್ಷಿಸೋದು. ಮನುಷ್ಯರ ಮೇಲೆ ನಿರ್ಭರರಾಗಿಬಿಟ್ಟಿದ್ರೆ ಓಡೋಗ್ಬಿಡ್ತಾರೆ. ಯಾವನ ಮೇಲೆ ಆದ್ಕೊಂಡಿದ್ದೇವೋ ಆತನಿಗೆ ರಕ್ಷಿಸೋದು. ಆದರೆ ಸ್ಟಾರ್ಟಿಂಗಲ್ಲಿ ನಾನು ಒಂದು ವಾಕ್ಯ ಹೇಳಿದೆ, ಅದರಲ್ಲಿಂದನೇ ನಾನು ಮುಗಿಸ್ಲಿಕ್ಕೆ ಹೋಗ್ತೀನಿ. ವಾಕ್ಯ ಏನು ಹೇಳ್ತದಂದರೆ, ಕೊನೆವರೆಗೂ ನಿಂತುಕೊಳ್ಳುವವನು ರಕ್ಷಣೆಯನ್ನು ಹೊಂದುವನು. ಸರ್ ಹೇಳ್ತೀರಾ? ಮೂವತ್ತೈದು ವರ್ಷ ಯುದ್ಧವೇ ಇರಲಿಲ್ಲ, ಸಮಾಧಾನ ಇತ್ತು. ಆದರೆ 16ನೇ ಅಧ್ಯಾಯಕ್ಕೆ ಬರ್ರಿ. 16ನೇ ಅಧ್ಯಾಯದಲ್ಲಿ ಎಲ್ಲ ಬದಲಾಯಿತು ನೋಡಿ. 35 ವರ್ಷ ದೇವ್ರ ಜೊತೆ ನಡೆದ, ಆದರೆ ಕೊನೆಗೆ ಗಡಬಡಾಗ್ಬಿಡ್ತು. 16ನೇ ಅಧ್ಯಾಯ 1ನೇ ವಚನ. ಆಸನ ಆಳಿಕೆಯ 36ನೇ ವರ್ಷದಲ್ಲಿ ಇಸ್ರಾಯೇಲ್ ರಾಜನಾದ ಬಾಷನು ಯಹೂದ್ಯರಿಗೆ ವಿರುದ್ಧವಾಗಿ ಬಂದು, ಯಾರು ಯಹೂದ್ಯರ ಅರಸನಾದ ಆಸನ ಬಳಿಗೆ ಹೋಗಿ ಬರುವುದಕ್ಕಾಗದಂತೆ ರಾಮ ಕೋಟೆಯನ್ನು ಕಟ್ಟಿಸಿದನು. ಆಗ ಆಸನು ಯೆಹೋವನ ಆಲಯದ ಮತ್ತು ಅರಮನೆಯ ಭಂಡಾರಗಳಿಂದ ಬೆಳ್ಳಿ ಬಂಗಾರವನ್ನು ತೆಗೆದುಕೊಂಡು ದಮಸ್ಕದಲ್ಲಿದ್ದ ಅರಾಮ್ಯರ ಅರಸನಾದ ಬೆನ್ಹದದನಿಗೆ ಕಳುಹಿಸಿ
ಅವನಿಗೆ, ನನಗೂ ನಿನಗೂ ನನ್ನ ತಂದೆಗೂ ನಿನ್ನ ತಂದೆಗೂ ಒಡಂಬಡಿಕೆ ಇರುತ್ತದಲ್ಲ. ಇಗೋ, ನಿನಗೆ ಬೆಳ್ಳಿ ಬಂಗಾರವನ್ನು ಕಳುಹಿಸಿದ್ದೇನೆ. ಇಸ್ರಾಯೇಲರ ಅರಸನಾದ ಬಾಷನು ನನ್ನನ್ನು ಬಿಟ್ಟು ಹೋಗುವಂತೆ ಅವನ ಸಂಗಡ ನೀನು ಮಾಡಿಕೊಂಡಿರುವ ಒಡಂಬಡಿಕೆಯನ್ನು ಮುರಿದು ಬಿಡು ಎಂದು ಹೇಳಿ ಕಳುಹಿಸಿದನು. ಆಮೇನ್. ಎಲ್ಲ ಉಲ್ಟಾ ಆಗ್ಬಿಡ್ತು. 35 ವರ್ಷ ಆದ ನಂತರ ಇಸ್ರಾಯೇಲ್ ಅರಸನ ಇವ್ರ ಮೇಲೆ ದಾಳಿ ಮಾಡ್ತಾನೆ. ಯೂದ ಕುಲದ ಮೇಲೆ ದಾಳಿ ಮಾಡ್ತಾ ಇದ್ದಾನೆ. ಏನಾಯ್ತು ಗೊತ್ತಿಲ್ಲ. ಲುಕ್ ಅಟ್ ದಿಸ್. ಇವತ್ತು ಚೆನ್ನಾಗಿದ್ದೀರಾ, ಸ್ತೋತ್ರ. ನಿಂತವನು ಬೀಳದಂತೆ ಎಚ್ಚರಿಕೆ ವಹಿಸಲಿ. ದಿನಗಳು ಒಳ್ಳೆಯದಾಗ್ತಾ ಬಂದಂಗೆ ಮೊನ್ನೆ ಇದ್ದಂಥ ದೀನತೆ ಮಾಯ ಆಗೋದು ಬೇಡ. ಆ ದೀನತೆ ಇನ್ನೂ ಬೆಳೀಲಿ. ದಿನಗಳು ಬದಲಾದಂತೆ, ಒಳ್ಳೆ ದಿನ ಬಂದಂತೆ ಮೊದಲು ದೀನತೆಯಲ್ಲಿ ಮಾಡಿದಂಥ ಸೇವೆ ಮನೋಭಾವನೆ ಹೊರಟು ಹೋಗಿ ಆಫೀಸ್ಗಳಾಗೋದು ಬೇಡ. ನಮ್ಮ ಮನಸ್ಸಿನಲ್ಲಿ ನಾವೇಗಳು ಅದಕ್ಕಿಂತಲೂ ಹೆಚ್ಚಾಗಿ ಸೇವೆ ಮಾಡೋರಾಗಿರೋಣ. ಯಾರಿಗಾದ್ರೂ ಇದ್ರ ಜೊತೆಗೆ ಸಮ್ಮತಿ ಇದ್ದರೆ ಆಮೇನ್ ನಮ್ದಾಗ ಹೇಳಿ. ಆಮೇನ್, 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 ಆಮೇನ್. ನಾನು ಬೆಳಿಗ್ಗೆ ಹೇಳ್ತಾ ಇದ್ದೆ, ಒಂದು ಉದಾಹರಣೆ ಕೊಡ್ತಾ ಇದ್ದೆ. ಚಿಕ್ಕಂದಿನಲ್ಲಿ ಯಾರಾದರೂ ಮುಳ್ಳು ಚುಚ್ಚಿದೆಯಾ? ಈಗಿನವ್ರಿಗೆ ಅರ್ಥ ಆಗಲ್ಲ. ಯಾಕಂದ್ರೆ ಹುಟ್ಟಿದ ತಕ್ಷಣ ಶೂಸು, ಹಿಂಗೆ ಹುಟ್ಟಿ ಹೊರ ಬಂದ ತಕ್ಷಣ ಶೂಸ್. ಅದು ನೈಕಿ, ಅದು ಇದು ನಡೆಯಲ್ಲ ನಮಗೀಗ. ಇಲ್ಲದೆ ಹೋದರೆ ಆದಿದಾಸ್, ಆದಿಯಲ್ಲಿ ಒಬ್ಬ ದಾಸ. ಅದೇ ಬೇಕೇ ಬೇಕು ಏನೋ, ಇಲ್ಲ ಅಂದ್ರೆ ನಡೆಯಲ್ಲ. ಎಷ್ಟು ಜನರಿಗೆ ಮುಳ್ಳು ನಟ್ಟಿದೆ? ಮನಸ್ಸಿನ ಮುಳ್ಳಲ್ಲ ಅದು. ಅದಕ್ಕೆ ಲೆಕ್ಕನೇ ಇಲ್ಲ ಬಿಡಿ, ಅದು ಬೇಡ ಬೇಡ. ಹೃದಯನ ಕಾಣ್ತಲ್ಲ, ಬರೀ ಮುಳ್ಳೇ ಕಾಣ್ತಾ ಇದೆ, ಅಷ್ಟು ನಟ್ಟೈತೆ. ಇಲ್ಲದ ಮುಳ್ಳನ್ನು ಬಾ ನನಗೆ ಇನ್ವೈಟ್. ನಾನು ಅದನ್ನ ಬಗ್ಗೆ ಮಾತಾಡ್ತಾ ಇಲ್ಲ. ಕಾಲಿಗೆ ಎಷ್ಟು ಸಾರಿ ಮುಳ್ಳು ಚುಚ್ಕೊಂಡಿದ್ದೀರಾ? ಅಲ್ಲ, ಎಷ್ಟು ಜನ ಮುಳ್ಳು ಆಗಿದೆ ಅಲ್ವಾ? ಗ್ಯಾರಂಟಿ ತಾನೆ. ನೆನಪಿದೆಯಾ? ಇಡೀ ದಿನ ಎಲ್ಲ ಲಕ್ಷ ಅಲ್ಲೇ ಸಣ್ಣವರಿದ್ದಾಗ. ನೆನಪು. ಸ್ಕೂಲಿಗೆ ಮನೆಯಿಂದ ಜೋಕ್ ಹೇಳ್ತಾರೆ ಕೇಳಿ. ಏನು ಚಿಂತೆ ಇಲ್ಲಮ್ಮ, ಏನು ಚಿಂತೆ ಇಲ್ಲ ಕೇಳಿ. ಉಳ್ದವ್ರು ಕೇಳಿ, ದಯವಿಟ್ಟು ಕೇಳಿ. ಏನು ಮುಜುಗರ ಮಾಡ್ಕೋ ಚಿಂತೆ ಇಲ್ಲ ಕೇಳಿ. ಮುಳ್ಳು ಚುಚ್ಚಿರ್ತದೆ. ಸಾಲಿಗೆ ಕ್ಲಾಸ್ವರೆಗೂ ದಾಂಡ್ಲಿ ಹಾಕೊಂಡು ಕುಂಟ್ಕೊಂತಾನೆ ಮಜಾ ಮಾಡ್ಕೊಂತ ಹೋಗಿ ಕ್ಲಾಸ್ ಎಂಟ್ರ್ ಆಗುವಾಗ ಪಾಪ ಟೀಚರ್ ಅಯ್ಯಯ್ಯೋ ಏನಾಯ್ತಪ್ಪ, ಅವಳಿಗೆ ಚೆನ್ನಾಗುತ್ತಲೇ. ನೀನು ನೋಡಿದೀನಿ ಬಿಡು, ಗಾಡಿ ಮೇಲೆ ಬರ್ತಾ ಇದ್ದೀನಿ, ನೀನು ಹೆಂಗಲ್ಲಿ ಕ್ರಿಕೆಟ್ ಆಡೋಕೆ ಬಂದ ನೋಡಿದ್ದೀನಿ, ರಸ್ತೆಯಲ್ಲಿ ಹೆಂಗೆ ಬಂದು ಆಗಿದೆ. ಅದು ಎಲ್ಲಿ ಚೆಸ್ಟ್ ಸರಿಗೆ ಆಗಿದೆ ಅಂತದ ನಿಜ ತಾನೆ? ಆ ಗುಣ ಇವತ್ತು ಬಿಟ್ಟಿಲ್ಲ ನಮ್ಮನ್ನು. ಪಕ್ಕ ಆ ಗುಣ ಇನ್ನೂ ಬಿಟ್ಟಿಲ್ಲ ನಮ್ಮನ್ನು. ಎಲ್ಲ ಚೆನ್ನಾಗಿರ್ತದೆ. ಒಂದು ನೋವು, ಒಂದು ಚಿಕ್ಕ ಮುಳ್ಳು, ಇದನ್ನು ಹೆಂಗೆ ಹಿಡ್ಕೊಂಡು ಕುಂದಿರ್ತೀವಿ ಅಂದರೆ ಸಭೆಗಳು ಹೊಡಿಬೇಕು, ಹಂಗೆ ಅದನ್ನ ಹಿಡ್ಕೊಂಡು ಕುಂದಿರ್ತೀವಿ. ಒಂದು ಕಿವಿ ಮಾತು ಹೇಳ, ಮುಳ್ಳನ್ನು ತುಂಬ ದಿನ ಬಿಡಬಾರ್ದಮ್ಮ, ಕೀವು ತುಂಬ್ತದೆ, ತೆಗೆದು ಬಿಡಬೇಕು. ತೆಗೆದ್ರೆ ಹೊಸ ಚರ್ಮ ಬರ್ತದೆ. ತೆಗೆದ್ಬಿಡಿ, ಹೊಸ ಮಾಂಸ ಬೆಳ್ಕೊಳ್ತದೆ. ಈ 35 ವರ್ಷ ದೇವರಿಗೆ ಮೆಚ್ಚುಗೆ ಆಗೋದನ್ನು ಮಾಡಿದವನು ಎಲ್ಲ ಅರೆಸ್ಟ್ ಆಯಿತು. ಪಟ್ಟಣಗಳು ಕಟ್ಟಲ್ಪಟ್ಟು ಕೊನೆ 5 ನಿಮಿಷ ದಾಡ್ತಾ ಇದೆ. ನಂದು ಮುಗಿಸ್ತೀನಿ ಕೇಳಿ. ಇನ್ನೂ ಆಶೀರ್ವಾದ ಆಗ್ತಾ ಇದ್ರೆ ಒಂದ್ಸರಿ ಆಮೇಲೆ ನಮ್ದಾಗ ಹೇಳಿ. ಬೇಸರ ಆಗೋರು ಪ್ರೇಸ್ ದ ಲಾರ್ಡ್ ಅಂತ ಹೇಳಿ. ಓ, ಎಲ್ಲರೂ ಇದ್ದಾರೆ, ತುಂಬ ಸಂತೋಷ. 35 ವರ್ಷದ ನಂತರ ಇಥಿಯೋಪಿಯಾದಿಂದ 10 ಲಕ್ಷ ಸೇನೆ ತಗೊಂಡು ಬಂದಾಗ ಇವನು ದೇವ್ರ ಮರೆ ಹೊಕ್ಕ. ಈಗ ಬರೀ ಬಾಜುಕಿಂದು ಪಕ್ಕದ ಮನೆಯದು ಇಸ್ರಾಯೇಲ್ ಅರಸ ಬಂದವನೇ. ಇವನು ಯೂದ, ಅವರು ಇಸ್ರಾಯೇಲ್ ಅಕ್ಕ ತಕ್ಕ. ಇನ್ನೂ ಬಿಡಿಸಿ ನೋಡ್ಬೇಕಂದ್ರೆ ಅಣ್ಣ ತಮ್ಮಂದ್ರಿ ಇವರು. ಎಷ್ಟೋ ಸಲ ನಾವು ಹೊರಗಿನ ಯುದ್ಧಗಳನ್ನು ಈಸಿಯಾಗಿ ಗೆಲ್ತೀವಿ, ಮನೆಯೊಳಗಿನ ಯುದ್ಧ ಗೆಲ್ಲಕ್ಕಾಗಲ್ಲ ನೋಡಿ. ಎಷ್ಟೋ ಮುಖದ ಮೇಲೆ ಮುಗುಳ್ನಾಗೆ ಬರ್ತೈತೆ ಇವತ್ತು. ಇವನಿಗೆಲ್ಲ ಹೆಂಗೆ ಗೊತ್ತಾಗ್ತೈತೆ? ನೀವು ಉಣ್ಣೋ ಬೇಳೆ ಸಾರೇ ನಾನು ಉಣ್ತೀನಿ, ನೀವು ಉಣ್ಣೋ ಅಣ್ಣನೇ ನಾನು ಉಣ್ತೀನಿ, ನಿಮಗೆ ಚುಚ್ಚೋ ಮುಳ್ಳೆ ನನಗೂ ಚುಚ್ತದೆ. ಅದಕ್ಕೆ ಗೊತ್ತಾಗ್ತದೆ. ಪಕ್ಕದಲ್ಲಿ ಹಂಗೆ ನೋಡ್ಬೇಕೆಂದ್ರೆ ಅಣ್ಣ ತಮ್ಮಂದ್ರು
ಮನುಷ್ಯನೂ ಅಲ್ಲ. ಒಬ್ಬ ಪ್ರವಾದಿ ಬಂದು ಹೇಳ್ತಾ ಇದ್ದಾನೆ ನೋಡ್ರಿ, ಅವನಿಗೆ ಎಷ್ಟು ಚಂದ ಹೇಳ್ತಾನೆ ಅವನಿಗೆ. 16:7 8ನೇ ವಚನ ನೋಡಪ್ಪ, 7ನೇ ವಚನ ನೋಡ್ಕೊಳ್ಳೋಣ ಬೇಗ ಬೇಗ ಬೇಗ. ಆ ಕಾಲದಲ್ಲಿ ದರ್ಶಿಯಾದ ಸಿಯರ್ ಅಂದ್ರೆ ಪ್ರವಾದಿ ಹಾನಾನಿಯು ಯಹೂದ್ಯರ ಅರಸನಾದ ಆಸನ ಬಳಿಗೆ ಬಂದು ಅವನಿಗೆ, ನೀನು ನಿನ್ನ ದೇವರಾದ ಯೆಹೋವನ ಮೇಲೆ ಆತುಕೊಳ್ಳದೆ. ಇಲ್ಲಿವರೆಗೂ ಅವನ ಬಗ್ಗೆ ಹೆಗ್ಗಳಿಕೆ ಏನು? ಯೆಹೋವನನ್ನ ಆಶ್ರಯಿಸಿಕೊಳ್ಳೋನು, ಎಲ್ಲ ವಿಷಯಕ್ಕಾಗಿ ದೇವ್ರ ಮೇಲೆ ಆತ್ಕೊಳ್ಳೋನು. ಇವತ್ತೇನ್ ಮಾಡ್ತಾ ಇದ್ದಾನೆ? 10 ಲಕ್ಷ ಬಂದಾಗನು ಸಹ ದೇವ್ರ ಮೇಲೆ ಆತ್ಕೊಂಡಿದ್ದ. ಮುಂದೆ ಹೋದ್ರು, ಆತುಕೊಳ್ಳದೆ. ಈಗ ಅದೇ ಯೆಹೋವನ ಮೇಲೆ ನೀನು ಆತ್ಕೊಳ್ಳದೆ ಅರಾಮ್ಯರ ಅರಸನ ಮೇಲೆ ಆತುಕೊಂಡದ್ದರಿಂದ. ಯಾರ ಮೇಲೆ ಆತ್ಕೊಂಡ್ಬಿಟ್ಟೆ ನೀನು? ಅರಾಮ್ಯರ. ಯಾಕೆ? ಆಲಯದ ಆಶ್ರಯದಿಂದ, ಅರಸನ ಅರಮನೆಯಿಂದ ಸ್ವಲ್ಪ ದುಡ್ಡು ಕೂಡಿಸ್ಕೊಂಡ್ಬಿಟ್ಟು ಆರಾಮ್ಯನ ಅರಸನ ಬಳಿಗೆ ಹೋಗಿದ್ದು. ತುಂಬಾ ಜನರಿಗೆ ಮಾತಾಡ್ತಾ ಇದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ವಸೂಲಿ ಹಚ್ಬಿಟ್ಟ. ಏನಂತ? ಇದು ತಗೋ, ಕಪ್ಪ ಕಾಣಿಕೆ ತಗೋ, ನೀನು ಇದನ್ನ, ನೀನು ಅವನಿಗೆ ಸಪೋರ್ಟ್ ಮಾಡಬೇಡ, ಇಸ್ರಾಯೇಲ್ನಿಗೆ ಸಪೋರ್ಟ್ ಮಾಡಬೇಡ, ನನಗೆ ಸಪೋರ್ಟ್ ಮಾಡ. ಕೇಳ್ತಾ ಇದ್ದೀರಾ? ಇವನು ಆ ಕೃಪೆಯನ್ನು ಕಳ್ಕೊಳ್ತಾ ಇದ್ದಾನೆ. ಏನು ಮಾಡ್ತಾ ಇದ್ದಾನೆ? ತನ್ನ ಯೆಹೋವನನ್ನ ಹುಡುಕೋದನ್ನ ಬಿಟ್ಟು ಇವನ ಸಹಾಯವನ್ನ ಹುಡುಕ್ತಾ. ಅದೇ ಕೊನೆ ಏನಾಗ್ತಾ ಇದೆ ನೋಡಿ, ಎಷ್ಟು ಸುಂದರವಾಗಿ ಹೇಳ್ತಾ ಇದೆ ದೇವ್ರ ವಾಕ್ಯ. ಪ್ರವಾದಿ ಬಂದು ಹೇಳ್ತಾ ಇದ್ದಾನೆ, ಮುಂದೋದಪ್ಪ, ಬೇಗ ಬೇಗ ಹೋದ್ರಿ. ಅರಾಮ್ಯರ ಅರಸನ ಮೇಲೆ ಆತುಕೊಂಡದ್ದರಿಂದ ಆರಾಮ್ ರಾಜನ ಸೈನ್ಯವು ನಿನ್ನ ಕೈಗೆ ಬೀಳದಂತೆ ತಪ್ಪಿಸಿಕೊಂಡಿತು. ಮುಂದೆ ಕುಶಲೂಬ್ಯರ ಸೈನ್ಯವು ಅಪರಿಮಿತ. ಹೆಂಗ್ ಗೊತ್ತಿರಪ್ಪ? ಅಪರಿಮಿತ. ರಥಾಶ್ವ ಬಲಗಳುಳ್ಳ ರಥಾಶ್ವಗಳುಳ್ಳ ಮಹಾಸೈನ್ಯವಲ್ಲವೋ. ನೀನು ಯೆಹೋವನ ಮೇಲೆ ಅವಾಗ ನೀನು ಯೆಹೋವನ ಮೇಲೆ ಆತುಕೊಂಡಿರೋದ್ರ ಕಾರಣ ಆತನು ಅದನ್ನು ನಿನ್ನ ಕೈಗೆ ಒಪ್ಪಿಸಿಕೊಟ್ಟನು. ಆತನು 10 ಲಕ್ಷ ಜನರ ಸೈನ್ಯವನ್ನೇ ನಿನಗೆ ಆಧೀನ ಮಾಡಿಬಿಟ್ಟ. ನಿಂದು ಬರೀ 3 ಲಕ್ಷ ಇತ್ತು. ಯಾಕೆ? ನೀನು ಯೆಹೋವನ ಮೇಲೆ ಆತ್ಕೊಂಡಿದ್ದೆ, ಅದನ್ನೇ ನಿನಗೆ ಅವನು ಕೊಟ್ಬಿಟ್ಟ. ಆದ್ರೆ ಈಗೇನು ಮಾಡಿದೆ ನೀನು? ಮನುಷ್ಯನನ್ನು ಆತ್ಕೊಂಡು ಬಿಟ್ಟಿದ್ರ ನಿಮಿತ್ತವಾಗಿ ಆಶೀರ್ವಾದವನ್ನು ತಪ್ಪಿಸ್ಕೊಂಡ್ಬಿಟ್ಟೆ. ಇದು ಒಂದು ಎಷ್ಟು ವಿಪರೀತ ಕೆಲಸ ಮಾಡ್ತದೆ ನೋಡ್ರಿ. ಕೊನೆಯದಾಗಿ ಮುಗಿಸೋಕೆ ಮುಂಚೆ ಹೇಳ್ತೀನಿ, 10ನೇ ವಚನದಲ್ಲಿ ಇದನ್ನು ಸ್ವೀಕರಿಸಿ. 9ನೇ ವಚನ ಸುಂದರವಾಗಿ ಬರೀತದೆ. ಈ ವಚನ ಎಲ್ಲರಿಗೂ ಗೊತ್ತಿದೆ, ಆದ್ರೆ ಇವತ್ತಿನವರೆಗೂ ಇಲ್ಲೇ ಬರೆದಿತ್ತಂತ ಲಕ್ಷ್ಯ ಇಲ್ಲ. 9, ಯೆಹೋವನು ಭೂಲೋಕದ ಎಲ್ಲಾ ಕಡೆಗಳಲ್ಲಿಯೂ ದೃಷ್ಟಿಯನ್ನು ಪ್ರಸರಿಸುತ್ತಾ ತನ್ನ ಕಡೆಗೆ ಯಥಾರ್ಥ ಮನಸ್ಸುಳ್ಳವರ ರಕ್ಷಣೆಗಾಗಿ ತನ್ನ ಪ್ರತಾಪವನ್ನು ತೋರ್ಪಡಿಸುತ್ತಾನೆ. ಇನ್ನೊಂದ್ಸರಿ ಅದನ್ನಷ್ಟ ಸರಿಯಾಗಿ ರೀತಿಯಲ್ಲಿ ಓದ್ತಿರೋ ದಯವಿಟ್ಟು. ಯೆಹೋವನು ಭೂಲೋಕದ ಎಲ್ಲಾ ಕಡೆಯಲ್ಲಿಯೂ ದೃಷ್ಟಿಯನ್ನು ಪ್ರಸರಿಸುತ್ತಾ ತನ್ನ ಕಡೆಗೆ ಯಥಾರ್ಥ ಮನಸ್ಸುಳ್ಳವರ ರಕ್ಷಣೆಗಾಗಿ ತನ್ನ ಪ್ರತಾಪವನ್ನು ತೋರ್ಪಡಿಸುತ್ತಾನೆ. ಆಮೇನ್. ಆದ್ರೆ ಇದಕ್ಕೆ ಆತನ ಪಶ್ಚಾತ್ತಾಪ ಪಡಲೇ ಇಲ್ಲ. 10ನೇ ವಚನ ಹೇಳ್ತದೆ, ಆಸನಿಗೆ ತುಂಬಾ ಕೋಪ ಬಂತಂತೆ. ಓದ್ರಿ ಬೇಗ. ಆಸನು ಈ ಮಾತುಗಳ ದೆಸೆಯಿಂದ ಬೇಸರಗೊಂಡು ದರ್ಶಿಯ ಮೇಲೆ ಕೋಪಗೊಂಡು. ನಾನೇನು ಹೇಳ್ತೀನಿ, ಸ್ಕೂಲ್ ಟೀಚರ್ ಮೇಲೆ ಸಿಟ್ಟಿಗೆದ್ರೆ ಏನು ಉಪಯೋಗ? ಸಿಲೆಬಸ್ ಬರೆದವ್ರನ್ನ ಹಿಡಿರಲ್ಲ. ಸ್ಕೂಲ್ ಟೀಚರ್ ಏನು ಮಾಡ್ತಾರೆ? ಸಿಲೆಬಸ್ ಅಲ್ಲಿ ಏನಿದೆ ಏನು ಕಲಿಸ್ತಾನೆ ನೀವು, ಇದು ಯಾರ ತಲೆಗೆ ಹೋಗ್ಬೇಕು? ಪುಸ್ತಕ ಕೊಟ್ಟವ್ರು ಟೆಕ್ಸ್ಟ್ ಬುಕ್ ಬರೆದವ್ರನ್ನ ಹಿಡೀರಿ. ವ್ಯತ್ಯಾಸ ಅರ್ಥ ಆಯ್ತಾ? ಇದ್ದಂಗೆ ಬೋಧಿಸಿದ್ರೆ ಇವತ್ತು ಮನಸ್ಸುಗಳಿಗೆ ನೋವಾಗುತ್ತೆ. ನಾನು ಹೇಳ್ತೀನಿ, ನನ್ನನ್ನು ಯಾಕೆ ಹಿಡಿತೀರಾ? ಬರೆದವ್ರನ್ನ ಹಿಡಿದ್ರೆ ಅಂದರೆ ಹೆಂಗಾಗುತ್ತೆ? ದೇವ್ರ ವಾಕ್ಯ ನೋಡಿ ಎಷ್ಟು ಸ್ಪಷ್ಟವಾಗಿ ಹೇಳ್ತದೆ. ಕೆಲವೇ ದಿನಗಳಲ್ಲಿ ವ್ಯತ್ಯಾಸ ಕಾಣಲಿಕ್ಕೆ ಸ್ಟಾರ್ಟ್ ಆಯ್ತು. ಅವನು ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡ್ತಂತೆ. ಅವನಿಗೆ ಕೋಪ ಬಂದು ಆ ಪ್ರವಾದಿನೇ ಅವನು ಜೈಲಲ್ಲಿ ಹಾಕ್ಬಿಟ್ಟ. ಬರೀ ಅವನನ್ನು ಜೈಲಲ್ಲಿ ಹಾಕೋದಲ್ಲ, ಕೊನೆಯಲ್ಲ ಏನು ಹೇಳ್ತದೆ, ಆ ದಿನ ಕೆಲವರಿಗೆ ಹಿಂಸೆಯನ್ನು ಉಂಟು ಮಾಡಿದಂತ ಐತೇನಲ್ಲಿ ಇದ್ರೆ ಓದ್ರಿ ಬೇಗ. 9, 10ನೇ ವಚನ. ಆಸನು ಈ ಮಾತುಗಳ ದೆಸೆಯಿಂದ ಬೇಸರಗೊಂಡು ದರ್ಶಿಯ ಮೇಲೆ ಕೋಪಗೊಂಡು ಅವನನ್ನು ಸೆರೆಮನೆಯಲ್ಲಿ ಇಡಿಸಿ ಕೊಳ ಹಾಕಿಸಿದನು. ಇದಲ್ಲದೆ ಜನರಲ್ಲಿ ಕೆಲವರನ್ನು ಪೀಡಿಸಿದನು. ಯಾರಿರ್ಬೋದು ಅವರು?
ದೇವರಿಗೆ ಭಯಪಡೋರು. ಅವ್ರನ್ನೇ ಪೀಡಿಸ್ಬೇಕು. ಯಾರು ಇವನು? ಒಂದು ಟೈಮ್ ಸಮಯದಲ್ಲಿ ದೇವರಿಗೆ ಭಯಪಟ್ಟು ನಡೆದವನು. ಅದಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ, ಇದನ್ನು ಕೊನೆಯವರೆಗೂ ಕಾದ್ಕೊಳ್ಳಿ. ಯಾಕಂದರೆ ಕೊನೆಯವರೆಗೂ ನಿಲ್ಲುವವನಿಗೆ ರಕ್ಷಣೆ ಆಗೋದು. ಭಾಳ ಆಸೆಗಳು ಬರ್ತಾರೆ. ಪ್ರಾರಂಭದಲ್ಲಿ ಯೆಹೋವನನ್ನು ಅಂಟಿಕೊಂಡಿರೋರು, ಪ್ರಾರಂಭದಲ್ಲಿ ಆತನ ಹೇಳಿದ ಹಾಗೆ ಕೇಳೋರು. ಆದರೆ ಮಾರ್ಗದಲ್ಲಿ ಮೆಲ್ಲನೆ ಯಾವಾಗ ಬದಲಾಗ್ಬಿಟ್ವೋ ನಮಗೆ ಗೊತ್ತಾಗಿರಲ್ಲ. ಅದಕ್ಕೆ ತಿರುಗಿ ದೇವ್ರ ಭಯಕ್ಕೆ ನಾವು ಬರ್ತಾಲೇ ಇರಬೇಕು. ಅದರ ಪರಿಣಾಮ ಏನಾಯ್ತು ನೋಡ್ರಿ. 12ನೇ ವಚನ, ಬೇಗ 12ನೇ ಅವನ ವಚನ. ಆಳಿಕೆಯ 39ನೇ ವರ್ಷದಲ್ಲಿ 35ರವರೆಗೂ ಯುದ್ಧ ಇರಲಿಲ್ಲ. 35ರಿಂದ 39 ಎಷ್ಟಾಯ್ತು? 4 ವರ್ಷ. ದೇವರನ್ನ ಅಂಟಿಕೊಂಡಿದ್ದು 35 ವರ್ಷ. ಅದರ ಆಶೀರ್ವಾದ ಏನು? ಅದರ ಆಶೀರ್ವಾದ ಒಂದು ಯುದ್ಧ ಇಲ್ಲ. ಅದರ ಆಶೀರ್ವಾದ ಕಳೆದು ಹೋದನ್ನೆಲ್ಲ ತಿರುಗಿ ಕಟ್ಟಿಕೊಂಡ. ಅದರ ಆಶೀರ್ವಾದ ನಿಶ್ಚಿಂತವಾದ ನಿದ್ರೆ. 4 ವರ್ಷ. 35 ಮುಗೀತು. 4 ವರ್ಷ ಮಾತ್ರ ಅವನು ಏನು ಮಾಡಿಬಿಟ್ಟ? ದೇವರನ್ನು ಆತ್ಕೊಳ್ಳೋದನ್ನೇ ಬಿಟ್ಬಿಟ್ಟ. ದುಡ್ಡಿನ ಮೇಲೆ ಆತನ ಆತ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ. ಅಂದರೆ ಜನರ ಮೇಲೆ ಆತ್ಕೊಂಡ ದುಡ್ಡು ಕೊಟ್ಟು. ಏನಾಯ್ತಂತೆ? ಅವನ ಕಾಲುಗಳಿಗೆ ಬಹು ಕಠಿಣವಾದ ರೋಗವು ಉಂಟಾಯಿತು. ಈ ರೋಗದಲ್ಲಿಯೂ ಅವನು ಯೆಹೋವನ ಸಹಾಯವನ್ನು ಕೋರದೆ, ಈ ರೋಗದಲ್ಲಿಯೂ ಸಹ ಯೆಹೋವನ ಸಹಾಯವನ್ನ ಹುಡುಕದೆ ವೈದ್ಯರ ಸಹಾಯವನ್ನೇ ಕೋರಿದನು. ವೈದ್ಯರನ್ನೇ ದೇವರನ್ನಾಗಿ ಮಾಡ್ಕೊಂಡು ಬಿಟ್ಟ. ಆಮೇನ್. ತಲೆಗೆ ರೋಗ ಬಂದು ಸಾಯೋದನ್ನು ಕಂಡಿದ್ದೀವಿ. ಆದರೆ ಇವನು ಮೊದಲನೇ ಅರಸ, ವಿಚಿತ್ರ ಅರಸ ಇಸ್ರಾಯೇಲ್ರಲ್ಲಿಗೆ. ಕಾಲಿಗೆ ರೋಗ ಬಂದು ಸತ್ತ. ಕಾಲಿಗೆ ರೋಗ ಬಂದು ಸಾಯೋದ ಮರಣಕರವಾದದ್ದ. ಇವತ್ತು ನಿಮ್ಮ ಮುಂದೆ 2 ಆಯ್ಕೆಯನ್ನಿಟ್ಟು ನಾನು ಮುಗಿಸ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಯೆಹೋವನನ್ನು ಹುಡುಕೋದ, ಲೋಕವನ್ನು ಹುಡುಕೋದ? ಆಮೇಲೆ ನಿಮ್ಮ ಹೃದಯದಲ್ಲಿ ನಿಶ್ಚಯಿಸಿಕೊಳ್ಳಿ. ಯೆಹೋವನ ಸಹಾಯವನ್ನು ಆತ್ಕೊಳ್ಳೋದ, ಈ ಲೋಕದ ಸಹಾಯನ ಆತ್ಕೊಳ್ಳೋದ? ನಮ್ಮನ್ನು ಬಿಡಲ್ಪಟ್ಟಿದೆ. ಒಂದು ನೆನಪಿರಲಿ, ದೇವರ ಕೃಪೆಯಲ್ಲಿ 35 ವರ್ಷ ಈತನು ಯೆಹೋವನಿಗೆ ಭಯಪಟ್ಟು ನಡೆದದನ್ನು ನೋಡಿ ದೇವರು ಅವನಿಗೆ ಒಳ್ಳೆ ಮಗನನ್ನು ಕೊಟ್ಟ. ಆ ಮಗನ ಹೆಸರು ಏನು ಗೊತ್ತಾ? ಯೆಹೋಷುವಾಫಾಟನು. ಈ ಯೆಹೋಷುವಾಫಾಟನು ದೇವರಿಗೆ ಭಯಪಟ್ಟು ಯೆಹೋವನ ರಾಜ್ಯಗಳನ್ನು ಕಟ್ಟಿದ. ನಾವು ಕರ್ತನಿಗೆ ಭಯಪಟ್ಟು ನಡೆಯುವಾಗ ನಮ್ಮ ಸಂತತಿ ತಲಾಂತರವರೆಗೆ ಕರ್ತನು ಆಶೀರ್ವದಿಸುತ್ತಲೇ ಹೋಗ್ತಾನೆ.